co-powered by Fog. ತರ್ಲೆ ಮಕ್ಳು ತಾಯಂದ್ರಿಗೆ, ತುಂಟು ಮಕ್ಳು ತಂದೆಯರಿಗೆ, ಕತೆ ಹೊಡೆಯೋರ್ ಅಜ್ಜಂದ್ರಿಗೆ, ಬಿಲ್ಡಪ್ ಕೊಡೋರ್ ಅಜ್ಜಿರ್ಗೆ, ಕರ್ನಾಟಕದ ಮನೆ ಮನೆಯ ಸೂಪರ್ ಸ್ಟಾರ್ಗಳಿಗೆ ನಿಮ್ಮ ಮಾಸ್ಟರ್ ಮಾಡುವ 108 ನಮಸ್ಕಾರಗಳು. ಬರೀ ನಮ್ಮ ಡ್ರಾಮಾ ಜೂನಿಯರ್ಸ್ ನ ಮೆಗಾ ಆಡಿಷನ್ ನೋಡಿನೇ ಕರ್ನಾಟಕದ ಮೂಲೆ ಮೂಲೆಯಿಂದನು ಬೇಜಾನ್ ಕರೆಗಳು ಸಖತ್ ರೆಸ್ಪಾನ್ಸ್ ಬರ್ತದೆ. ಮೊದಲು ಅದಕ್ಕೆ ಚಪ್ಪಾಳೆ. ನಿಮ್ಮೆಲ್ಲರ ಈ ಪ್ರೀತಿಗೆ ಇಡೀ ನಮ್ಮ ಡ್ರಾಮಾ ತಂಡದಿಂದ ತುಂಬು ಹೃದಯದ ಥ್ಯಾಂಕ್ಸ್. ಇಡೀ ನಮ್ಮ ಮೆಗಾ ಆಡಿಷನ್ ಅಲ್ಲಿ ಪ್ರೆಷರ್ ಕುಕ್ಕರ್ ತರ ಭಾರಿ ಪ್ರೆಷರ್ನ ತುಂಬಾ ಕಷ್ಟಪಟ್ಟು ಅನುಭವಿಸಿದ್ದು ಅಂದ್ರೆ ನಮ್ಮ 3 ಅತಿರಥ ಮಹಾರಥ ಜಡ್ಜ್ಗಳು. ಯಾರಿಗ್ ಮೆಡಲ್ ಕೊಡೋದು, ಯಾರಿಗ್ ಹೋಮ್ ವರ್ಕ್ ಕೊಡೋದು ಅಂತ ಪಾಪ ಫುಲ್ ಕನ್ಫ್ಯೂಷನ್ ಆಗಿದ್ರು. ಇವತ್ತು ಹೇಗೆ ನಮ್ಮ ತುಂಡೈಕಳನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಪಾಪ ಅವರೇ ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ತ್ರಿವಳಿ ರತ್ನಗಳು, ನಮ್ಮ ಪ್ರೀತಿಯ CSP ಸಾಹೇಬ್ರು ಅಲಿಯಾಸ್ TN ಸೀತಾರಾಮ್ ಸರ್. ಅವ್ರ ಪಕ್ಕದಲ್ಲಿ ಎವರ್ ಗ್ರೀನ್ ಸ್ವೀಟ್ 16 ಪೆಪ್ಪೆ ಲಕ್ಷ್ಮಿ ಅವರು. ಅಂಡ್ ನಮ್ಮ ನಿಮ್ಮರ ಪ್ರೀತಿಯ ಗೆಳೆಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ. ಓಕೆ, ನಮ್ಮ ಹೋದ್ವಾರ ಈ ವೇದಿಕೆ ಮೇಲೆ ಈ ಮುದ್ದಾದ 30 ಮಕ್ಕಳಲ್ಲಿ ನಮ್ಮ ಜಡ್ಜಸ್ 12 ಮಕ್ಕಳಿಗೆ ಹೋಮ್ವರ್ಕ್ ಕೊಟ್ಟು 18 ಹೈ ವೋಲ್ಟೇಜ್ ಪರ್ಫಾರ್ಮೆನ್ಸ್ಗಳಿಗೆ ಈ ಗ್ಯಾಲರಿಲಿ ಜಾಗ ಕೊಟ್ರು. ಎಲ್ಲ 18 ಜನ ಬಂದಿದ್ದೀರೇನ್ರ? ಎಲ್ಲ ಒಬ್ರು ಮಿಸ್ಸಿಂಗ್. ಯಾರೋ ಯಾರೋ ಒಬ್ರಲ್ಲಿ ಯಾರೋ ಒಬ್ರು ಹೇಳ್ರು. ಅಮೋಗುಂತಿದ್ದಾನಲ್ಲ, ಅವನ್ಗೆ ಟೈಫಾಯ್ಡ್ ಜ್ವರ ಬಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಓ ಆನಂದ್ ಪಾಪ ಹಾಗಾಗಿರೋದು ಅದು ನ್ಯಾಚುರಲ್ ಆಗುತ್ತೆ. ಸೊ ಏನ್ ಮಾಡೋಣ ನಾವು? ಅವ್ರು ಮುಂದಿನ ವಾರ ಮತ್ತೆ ಬರ್ಬೋದು. ಅವರು ಚೇತರಿಸ್ಕೊಂಡು ಬರ್ಲಿ. ಇಲ್ಲಿ ಅವಕಾಶ ಇದೆಯಾ? ಅವಕಾಶ ನಾವು ಮಾತಾಡ್ಕೊಂಡು ಕೊಡೋಣ. ಸೂಪರ್. ಸೊ ಇದೇ ಖುಷಿಲಿ ಶುರು ಮಾಡೋಣ. ವೆಲ್ಕಮ್ ಟು ಡ್ರಾಮಾ ಜೂನಿಯರ್ಸ್ ಕೋ ಪವರ್ಡ್ ಬೈ. ಒಂದ್ ನಿಮಿಷ. ಏನ್ ಆನಂದ, ಇನ್ನೂ ಕಲ್ತಿಲ್ವೇನಯ್ಯ? ಡ್ರಾಮಾ ಜೂನಿಯರ್ಸ್ co-powered by Fog. Associate sponsors GRT Jewelers, TTK Prestige and Arun Ice Cream. Print partners Vishwavani. Okay. So, my dear judges, ಈ ವಾರದಿಂದ ಹೆಂಗಿರುತ್ತೆ ಶೋ ಏನು ಅಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಮತ್ತೆ ಸ್ವಲ್ಪ ಡೌಟು ಇದೆ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಗುರುಗಳು ಎಕ್ಸ್ಪ್ಲೈನ್ ಮಾಡ್ಬಿಟ್ರೆ ಉತ್ತಮ. ಲಾಸ್ಟ್ ವೀಕ್ ಹಿಂದಿನ ವಾರ ಏನ್ ಮಾಡಿದ್ವಿ ಅಂದ್ರೆ, ಒಬ್ಬೊಬ್ಬ ಸ್ಪರ್ಧಿಯ ಮಾನೋ ಆಕ್ಟಿಂಗ್, ಒಬ್ಬರೇ ಮಾತಾಡೋದು ಇದೊಂದು ಜರ್ಡಿ ರೀತಿ. ಒಂದು ಡ್ರಾಮಾ ಅಂದ್ರೆ ಒಬ್ಬರಿಗಿಂತ ಹೆಚ್ಚಿರ್ತಾರೆ. ಇನ್ನೊಬ್ಬ ಪಾತ್ರಧಾರಿ ಇರ್ತಾನೆ, ಇನ್ನೊಬ್ಬ ಪಾತ್ರಧಾರಿ. ಆ ಪಾತ್ರಧಾರಿಯ ಮಾತಿಗೆ ನೀನು ಹೇಗೆ ಪ್ರತಿಕ್ರಿಯೆ ಮಾಡ್ತೀಯಾ? ಮಧ್ಯದಲ್ಲಿ ಎಷ್ಟು ಮೌನ ಬಿಡಬೇಕು, ಎಷ್ಟು ಮೌನ ಇಟ್ಕೊಂಡಿರ್ಬೇಕು, ಆ ಮೌನಕ್ಕೆ ಏನು ಅರ್ಥ ಇರಬೇಕು, ಆ ಅರ್ಥವನ್ನು ವಿಸ್ತರಿಸ್ತಾ ಹೋಗ್ತಾ ಅವರನ್ನ ಜಡ್ಜ್ ಮಾಡೋದು, ಹುಡುಗರನ್ನ ನಾವು ಸೆಲೆಕ್ಟ್ ಮಾಡೋದು ಮುಂದಿನ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರ ಗ್ರೂಪಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅವ್ರು ಮಾಡೋ ಪಾತ್ರ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ದಟ್ಸ್ ನಾಟ್ ಕ್ರೈಟೇರಿಯಾ. ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತೀರಾ ಅಂತ ನೋಡಿಬಿಟ್ಟು ನಿಮ್ಮನ್ನು ಸೆಲೆಕ್ಟ್ ಮಾಡೋದು. ಮಕ್ಕಳೆಲ್ಲ ಪರ್ಫಾರ್ಮ್ ಮಾಡಾದ್ಮೇಲೆ ಯೂಶಲಿ ಮಕ್ಕಳು ಸಹಿತ ಸೇರಿಸಿ TV ನೋಡ್ತಾ ಇರೋ ಪ್ರೇಕ್ಷಕ ಕೂಡ ಕಾಯ್ತಾ ಇರ್ತಾನೆ, ಈ ಜಡ್ಜಸ್ ಇವಾಗ ಸ್ಲೇಟ್ ಎತ್ತುತ್ತಾರೆ ಅಂತ. ಇಲ್ಲೊಂದು 8, 9, 10 ಅವೆಲ್ಲ ಏನಿರೋದಿಲ್ಲ. ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿಬಿಟ್ರೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಬಂದ್ಬಿಡುತ್ತೆ. ಒಂದು ಚೂರು ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಏನು ಹೆದರ್ಕೋಬೇಕಾಗಿಲ್ಲ. ಬೇರೆ ಶೋಗಳ ತರ ನಾವು ಮಕ್ಕಳನ್ನ ಡೇಂಜರ್ ಝೋನ್ ಅಂತ ಎಲ್ಲಿಗೂ ತಳ್ಳೋದಿಲ್ಲ. ಡೇಂಜರ್ ಝೋನ್ ಅಂತ ಏನಾದ್ರು ನಾವು ಹೆದರ್ಸಲ್ಲ. ಓಕೆ, ಸ್ಪೆಷಲ್ ಆಗಿ ನಿಮಗೆ ಟ್ರೈನಿಂಗ್ ಕೊಡಕ್ಕಾಗತ್ತೆ. ಇನ್ನೊಂದ್ಸಲ ಟ್ರೈ ಮಾಡ್ಬೋದು. ಆ ಝೋನ್ ನಾವು ಸ್ಪೆಷಲ್ ಝೋನ್ ಅಂತ ಕರಿತೀವಿ. ಎಲ್ರಿಗೂ ಅವಕಾಶ ಇರುತ್ತೆ. ಸೊ ಇಟ್ಸ್ ಸ್ಪೆಷಲ್ ಝೋನ್. ಹೌದು. ಆ ಸ್ಪೆಷಲ್ ಝೋನ್ ಅಲ್ಲಿ ಇವಾಗ ಒಂದು 3-4 ಜನ ಇರ್ತಾರೆ. ಅವ್ರು ಹೆಂಗ್ ಸೆಲೆಕ್ಟ್ ಆಗ್ತಾರೆ? ಐ ಮೀನ್ ನೆಕ್ಸ್ಟ್ ಲೆವೆಲ್ ಹೆಂಗ್ ಹೋಗ್ತಾರೆ? ಸ್ಪೆಷಲ್ ಝೋನ್ ಅಲ್ಲಿ ಯಾರ್ಯಾರು ಇರ್ತಾರೋ ಆಡಿಯನ್ಸ್ ನ ವೋಟ್ ಕೇಳುವಂತ ಅವಕಾಶ ಇರುತ್ತೆ. ಸೊ ಇದರಲ್ಲಿ ಆಡಿಯನ್ಸ್ ಇನ್ವಾಲ್ವ್ಮೆಂಟು ಇರುತ್ತೆ. ಯಾರು TV ನೋಡ್ತಾ ಇರ್ತಾರೋ ಅವರ ಅಭಿಪ್ರಾಯ, ಮೆಚ್ಚುಗೆ ಇವೆಲ್ಲ ಪಡ್ಕೋಬೇಕಾಗುತ್ತೆ. ಸ್ಪೆಷಲ್ ಝೋನ್ ಬರುವಂತ ಪ್ರತಿ ಮಗುನ ಉಳಿಸುವಂತ ಒಂದು ಮಹತ್ ಕಾರ್ಯ
ಪ್ರೇಕ್ಷಕ ಮಹಾಶಯ ನಿಮ್ಮ ಕೈಯಲ್ಲಿದೆ. ಓಕೆ, ಇನ್ನೇನಕ್ಕೆ ತಡ, ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಈಗ ಮೊದಲನೇ ತಂಡನ ಕರೆದು ಬಿಡೋಣ. ನೋಡಿ, ಗೂಡು ಎಲ್ಲಾರ್ಗೂ ಇರುತ್ತೆ. ಇರುವೆಯಿಂದ ಹಿಡಿದು ಆನೆವರೆಗೂ ಗೂಡಿದ್ದೇ ಇರುತ್ತೆ. ಎಲ್ಲರಿಗೂ ತಲೆ ಮೇಲೆ ಒಂದು ಸೂರು ಬೇಕೇ ಬೇಕು. ಅದು ಈಗಿನ ಕಾಲದಲ್ಲಿ ಸ್ವಂತಕ್ಕೆ, ಭೋಗ್ಯಕ್ಕೆ, ಬಾಡಿಗೆಗೆ ಅಂತ ಎಲ್ಲರೂ ಡಿಸೈನ್ ಆಗಿ ತಮ್ಮ ಮನೆನ ಹುಡ್ಕೊಂಡ್ಬಿಟ್ಟಿರ್ತಾರೆ. ವಾಸ್ತು ಪ್ರಕಾರ ರಿಯಲ್ ಎಸ್ಟೇಟ್ ಕೆಲಸ ಮಾಡೋರು ಇವತ್ತು ನಮ್ಮ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಸೂರಜ್, ಚಿತ್ರಾಲಿ ಮತ್ತು ಅಭಿಷೇಕ್. ಈ ಶೋನ ಮೊದಲನೇ ನಾಟಕ ನೋಡೋಣ. ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಹಲೋ ಹಲೋ, ಹಲೋ. ಹಾ ಹೇಳಿ ಸರ್. ಹಾ ಕೇಳಿಸ್ತಾರೆ ಹೇಳಿ. ಯಾವುದು ಬೇಕು? ನಮ್ಮ ಹತ್ರ ವೈಟ್ ಫೀಲ್ಡ್ ಇಂದ ಹಿಡಿದು ವೈಟ್ ಹೌಸ್ ವರೆಗೂ, ಜೊತೆಗೆ ರೆವಿನ್ಯೂ ಇಂದ ಹಿಡಿದು ಅವೆನ್ಯೂ ವರೆಗೂ A to Z ಎಲ್ಲ ತರ ಸೈಟ್ ಸಿಗುತ್ತೆ. ಏನು ಇವತ್ತ? ಸಾರಿ ಸರ್, ಇವತ್ತು ನಾನು ಬರೋಕ್ಕಾಗಲ್ಲ. ಯಾಕಂದ್ರೆ ನಾಗಲೋಕದಿಂದ ನಾಗರಾಜ್ ಹಾಗೂ ನಾಗಿನಿ ಪ್ಲಾಟ್ ಪರ್ಚೇಸ್ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅವರಿಗೆ 10x10 ಸಣ್ಣ ಜಾಗ ಕೊಡ್ತಿದ್ರು ನಾಗಮಣಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ಪೆಷಲ್ ಕ್ಲೈಂಟು, ಮಿಸ್ ಮಾಡ್ಕೊಳಕ್ ಆಗುತ್ತಾ? ನೀವೇ ಹೇಳಿ. ಸರಿ, ನಮ್ಮ ಕ್ಲೈಂಟ್ ಬಂದ್ರು ಅನ್ಸುತ್ತೆ, ಆಮೇಲೆ ಮಾತಾಡೋಣ. ಕಾಲ್ ಯು ಲೇಟ್. ಹಾ ಬಂದೆ, ಕಾಲ್ ಯು ಲೇಟರ್. ಹಾ ವೆಲ್ಕಮು. ಅದು ಲಾಸ್ಟ್ ಎಪಿಸೋಡ್ ಈಗ ಮುಗ್ದೈತು. ಇನ್ನೇನು ನಾಗಿನಿ ನನಂತಿ ಬಾ. ಓ ಸಾರಿ 1 ಮಿನಿಟ್. ಇವ್ರದೊಳ್ಳೆ ಮಾರೆ. ಸರಿ ಬನ್ನಿ. ನೋಡಿ ಅವನಿಗೆ. ಅಯ್ಯ, ಬಟ್ಟೆ ಎಲ್ಲ ತೆಗೆದ್ರು ಮರ್ರ. ಹಾಯ್ ಹಲೋ. ನನ್ನ ಹೆಸರು ನಾಗರಾಜ ಅಂತ. ಅವಳು ನನ್ನ ವೈಫ್ ನಾಗಿನಿ ಅಂತ. ನಾಗಿನಿನ ಎಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ? ನಮಸ್ಕಾರ. ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಏನ್ ತಗೋತೀರಾ? ಕಾಫಿ, ಟೀ, ಸ್ನ್ಯಾಕ್ಸ್? ಅಲ್ಲ ಸ್ನ್ಯಾಕ್ಸ್. ನಮ್ಗೇನು ಬೇಡ, ನಾವ್ ಈಗ ತಾನೇ ಕಪ್ಪೆ ಫ್ರೈ ತಿನ್ಕೊಂಡ್ ಬಂದಿದ್ದೀವಿ. ಅಲ್ಲ ಈ ಅಮ್ಮ ಆಗ್ಲಿಂದ ನಾಲ್ಗೆ ಅಲ್ಲಾಡ್ತಾನೆ ಅವ್ರೆ. ಇವ್ರ ನಾಲ್ಗೆಲ್ಲಂತ ಸ್ಪ್ರಿಂಗ್ ಸೇರ್ಕೊಂಡ್ಬಿಟ್ಟೈತಾ? ನಾಗಿನಿ ಮೇಡಮ್ ಕಂಟ್ರೋಲಿ ಒಟ್ಟ. ನೀವೇನೋ ಹೇಳಿ, ಹೆಣ್ಮಕ್ಳು ನಾಲ್ಗೆ ಸಖತ್ ಉದ್ದಾನೆ. ಏನ್ ಹೇಳ್ದೆ ನೀನು? ಬೂಸ್. ಅಲ್ಲ, ನಾ ಮಾತಾಡಿದ್ದೆ ನಿಂಗೇನು ಅಂತ ಕೇಳಿಸಿಲ್ಲ. ಅಂದ್ಮೇಲೆ ಇಷ್ಟೊಂದು ರಿಯಾಕ್ಷನ್ ಯಾಕೆ? ಈಗಲೇ ರೊಮ್ಯಾನ್ಸ ಇರ್ಲಿ. ಬುಸ್
ನಮ್ ಬುಸ್ ನಾಗಪ್ಪ ನಾಗಮ್ಮ ಅವ್ರನ್ನ ರಿಯಲ್ ಎಸ್ಟೇಟ್ ಯಜಮಾನ್ರು ಸ್ಪೆಷಲ್ ಮನೆ ತೋರ್ಸಕ್ ಕರ್ಕೊಂಡ್ ಹೊಂಟವ್ರೆ. ಅಪ್ಪ ಇದು ನೋಡಿ ಮೇಡಮ್, ಮನೆ ತುಂಬಾ ಚೆನ್ನಾಗಿದೆ. 2 BHK ಇದು. ಮನೇಲಿ ಟಿವಿ ಇದೆ, ಫ್ರಿಡ್ಜ್ ಇದೆ. ಅಷ್ಟೇ ಯಾಕೆ, ಸೆಕೆ ಆದ್ರೆ ಎಸಿನೂ ಇದೆ. ಆಕಾಶದ ಬಾಗ್ಲು, ಭಟ್ರು ವಾಸ್ತು ಪಕ್ಕ, ಗಾಡಿಗಂತೂ ತುಂಬಾನೇ ಹತ್ರ. ನನ್ಗೆ ಕಾಡು ನೋಡಿ ನೋಡಿ ಬೋರ್ ಆಗಿದೆ, ಬೇರೆ ತೋರಿಸಿ. ಇಲ್ಲಿ ಬನ್ನಿ ಮೇಡಮ್. ಅಪ್ಪ ಇದು ನೋಡಿ ಮೇಡಮ್, ಟೆಂಪಲ್ ಹೌಸ್. ದೇವಸ್ಥಾನದ ಆರಾಮಾಗಿರ್ಬೋದು. ಅಯ್ಯೋ, ಇಲ್ಲಿ ಜನಗಳ ಕಾಟ. ಅವ್ರು ಹೇಳ್ಕೊಳ್ಳೋಗಳು ನಮ್ ಕೈಲಿ ತರ್ಕೊಳಕ್ಕಾಗಲ್ಲ. ಜನಸಂಖ್ಯೆ 125 ಕೋಟಿ ಆದ್ರೂ 3 ಆದ್ಮೇಲೆ ಇನ್ನೂ 1 ಮಗು ಬೇಕು ಅಂತ ಬರ್ತಾರೆ. ನಮ್ಗೆ ಯಾವ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಮನೆ ತೋರಿಸಿ. ಡಾರ್ಲಿಂಗ್, ಎಸ್ ಡಾರ್ಲಿಂಗ್, 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 ವಿ ವಾಂಟ್ ಪ್ರೈವೇಸಿ, ಯು ನೋ. ಯೆಸ್, ಐ ವಾಂಟ್ ಸಮಥಿಂಗ್ ಬೆಟರ್. ಹಾ, ನಂಗೆ ಗೊತ್ತಿತ್ತು ನಿಮ್ 3ನೇ ಆಪ್ಷನ್ ಕೇಳ್ತೀರಂತ. ಅದಕ್ಕೆ ಇನ್ನೊಂದು ಹುಡುಕಿಟ್ಟಿದ್ದೀನಿ. ಇಲ್ಲಿ ಬನ್ನಿ. ಹಾ, ಇದು ನೋಡಿ ಮೇಡಮ್, ಫುಲ್ ಫೆವಿಕಾಲ್ ಸಿಮೆಂಟ್ ಇಂದ ಕಟ್ಟಿರೋ ಮನೆ. ಭೂಕಂಪ ಆದ್ರೂ ಏನಾಗಲ್ಲ. ಹಾವಾಡಿಗರು ಬಂದು ಪುಂಗಿ ಊದಿ ನಿಮ್ಮನ್ನ ಹಿಡ್ಕೊಂಡು ಹೋಗ್ತಾರೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಯಾಕೆ ಹೇಳಿ, ಫುಲ್ ಸೌಂಡ್ ಪ್ರೂಫ್. No, 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 no. I want something better. ಅಂದ್ರೆ ನನಗೆ MG ರೋಡ್ ಪಕ್ಕನೇ ಮನೆ ಇರಬೇಕು, ಶಾಪಿಂಗ್ ಎಲ್ಲ ಹತ್ರ ಇರಬೇಕು, ಮೈಸೂರು ಅರಮನೆ ತರ ಲೈಟಿಂಗ್ಸ್ ಇರಬೇಕು, ಪಕ್ಕದಲ್ಲಿ ಚೈನೀಸ್ ರೆಸ್ಟೋರೆಂಟ್ ಅಂತೂ ಇರಲೇಬೇಕು. ಯಾಕೆ ಹೇಳಿ, ಅವರಿಗೂ ಕೂಡ ನಮ್ ತರಾನೇ ತಿನ್ನೋ ವಿಷಯದಲ್ಲಿ ಕಪ್ಪೆನೆ ಫೇವರೇಟ್ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್, ಸ್ನೇಕ್ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್ ಅಂತೂ ಇರಲೇಬೇಕು. ಓಕೆ, ಹುಡುಕಿಡ್ತೀನಿ. ಮತ್ತೇನಿಲ್ಲ, ಅಡ್ವಾನ್ಸ್ ಆಗಿ ನಾಗವಾಣಿನ ಕೊಟ್ಬಿಟ್ಟೋಗಿ. ನಾಗಮಣಿನ ನಮ್ಮ ಹತ್ರ ಎಲ್ಲಿದೆ? ನೀನು ನಾಗಿಣಿ ನೋಡಲ್ವಾ? ನಾಗಮಣಿಗ ವಿಷ್ಣು ಹತ್ರ ಇದೆ. ಹಾಗಾದ್ರೆ ಅದು ನಿಮಗೆ ಯಾವಾಗ ಸಿಗುತ್ತೆ? ಅಷ್ಟು ಈಸಿಯಾಗಿ ಕ್ಲೈಮ್ಯಾಕ್ಸ್ ಹೇಳ್ತಾರಾ? ಒಂದಿನಾನು ಬಿದ್ದೆ ಸೀರಿಯಲ್ ನೋಡು, ಗೊತ್ತಾಗತ್ತೆ. ದಡ್ ಮುಂಡೆ ಗಂಡ, ದಡ್ ಮುಂಡೆ ಗಂಡ. ನನಗೆ ಅಮರ್ಸ್ತಾರ ನೋಡಿ ನೋಡಿ. ನಾಗಿಣಿ ದಂಪತಿಗಳೇ, ಇಲ್ಲಿ ನೋಡಿ. ಆ. ಚಾಚು. ಜಜ್ಜಮ್ಮ, ಇವ್ರು ನಾಗಮಣಿ ಕೊಡ್ತೀವಿ ಅಂತ ಹೇಳಿ ಕೈಗೆ ಪುಂಗಿನೇ ಕೊಟ್ರು. ಒಳ್ಳೆ ಕಮೆಂಟ್ಸ್ ಕೊಡ್ತಿದ್ರೆ ಇವೆರಡು ಹಾವುಗಳನ್ನ ತಂದು ನಿಮ್ ಟೇಬಲ್ ಅಡಿಗೆ ಬಿಟ್ಬಿಡ್ತೀನಿ. ಓಕೆ, ಈಗ ಈ ರಿಯಲ್ ಎಸ್ಟೇಟು, ಈ ಬುಸ್ ಹಾವುಗಳು, ಸಾಹೇಬ್ರವ್ರ ಬಗ್ಗೆ ಎಲ್ಲ ಹೆಂಗ ಅನಿಸ್ತು ಅಂತ ಹೇಳಬೇಕು ಗೆಳೆಯ. ನಂಗೆ ಆ್ಯಕ್ಚುಲಿ ಓವರ್ ಆಲ್ ಆ್ಯಕ್ಟ್ ಭಾಳ ಚೆನ್ನಾಗಿತ್ತು. ಆ ಐಡಿಯಾ ಇದೆಲ್ಲ, ಹಾವುಗಳಿಗೆ ಒಂದು ಮನೆ ಹುಡ್ಕೊಂಡು ಹೋಗೋದು, ಸೂಪರ್ ಐಡಿಯಾ, ಐ ವಾಂಟ್ ಸಮಥಿಂಗ್ ಬೆಟರ್ ಅಂತ ಕೇಳೋದು, ಸೂಪರ್ ಕಾನ್ಸೆಪ್ಟ್. ನನಗೆ ಭಾಳ ಇಂಪ್ರೆಸ್ ಆಗಿದ್ದು ಚಿತ್ರಾಲಿ. ಯಾಕಂದರೆ ಫಸ್ಟಿಂದ ಹಿಡಿದು ಕೊನೆವರೆಗೂ ಆ ಕ್ಯಾರೆಕ್ಟ್ರಲ್ಲಿದ್ದು. ಒಂದ್ಸಲ ನಾಲ್ಗೆ ಮಾಡ್ಬಿಟ್ಟ
ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದ್ಯಾ? ಇಲ್ಲ, ಅವಳು ಕಣ್ಣು ಹೆಂಗಿದೆ ನೋಡು. ಬಾ, 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 ಮೊದಲೇ ಬಾ, ಬಾ. ಹಾವು ಬಗ್ಗೆ ಮಾತು ಅಂದ್ರೆ ಭಯ ನನಗೆ. ಇಲ್ಲಿವರೆಗೂ ಬಂದ್ಬಿಟ್ಟಿರೋದು ಹೇಳೋದು. ಬಟ್ ಚಿತ್ರಾಲಿ ಬಹಳ ಚೆನ್ನಾಗಿ ಮಾಡಿದ್ಲು. ಅಂಡ್ ಸೂರಜ್ ನೀನು ಕೂಡ ಬಹಳ ಚೆನ್ನಾಗಿ ಮಾಡಿದೆಪ್ಪ. ಅಂಡ್ ಅಭಿಷೇಕ್ ನೀನು ಚೆನ್ನಾಗಿ ಮಾಡಿದೆ ಪುಟ. ಕಂಗ್ರ್ಯಾಚುಲೇಷನ್ಸ್. ಅಂತೂ ನಿನ್ನ ಫ್ಯೂಚರ್ ಹೀರೋಯಿನ್ ಇಂಪ್ರೆಸ್ ಮಾಡ್ಬಿಟ್ಲ ನಿನ್ನ. ನನಗೆ ಅವಾಗಲೇ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾಳೆ ಅವಳು. ಅವಳಿಗೇನೋ ಒಂದು ತಂದಿದ್ದೀನಿ. ವಾಟ್ ಇಸ್ ದ್ಯಾಟ್? ಬಾರ್ಬಿ. ಚೆನ್ನಾಗಿದ್ಯಾ? ಇದೇನಿಗೆ ಗೊತ್ತಾ ಕೊಟ್ಟಿರೋದು? ನೀನು ಹೋದ್ಸಲ ಹೇಳಿದೆ ಗೊತ್ತಾ, ನಾನು ಡಾಲ್ ಕೇಳಿದ್ದೆ ಮಮ್ಮಿ ಡ್ಯಾಡಿ ಹತ್ರ, ನಾನು ಚೆನ್ನಾಗಿ ಮಾಡಿದ್ರೆ ಡಾಲ್ ಕೊಡಿಸ್ಬೇಕು ಅಂತ. ಬಟ್ ನನಗೆ ಹೀರೋಯಿನ್ ಆಗ್ತೀಯ ತಾನೆ? ಆಮೇಲೆ ಅಂಕಲ್ ಅಂದ್ಕಿಂದ್ಬಿಟ್ಟಿಯಾ? ಚಿತ್ರಾಲಿ, ಈ ಡಾಲ್ ಬಂದಿದೆ ಅಲ್ವಾ, ಅದಕ್ಕೆ ಒಂದು ಪಪ್ಪಿ ಕೊಡ್ಬೇಕು ತಾನೆ? ಪಪ್ಪಿ. ಈಗ ನಮ್ಮ ಬೇಬಿ ಚಿತ್ರಾಲಿ ಅಂಡ್ ಟೀಮ್ ಬಗ್ಗೆ ನಮ್ಮ ಬೆಬ್ಬೆ ಏನ್ ಹೇಳ್ತಾರೆ ಕೇಳುವ. ಇಟ್ ಅವ್ರು ಹೇಳಿದ ಥರ ಎಲ್ಲ ಕೋಆರ್ಡಿನೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಷ್ಟು ಸೆಕ್ಸಿ ಹಾವು ನಾನು ನೋಡೇ ಇಲ್ಲಪ್ಪ. ಸೆಕ್ಸಿ ಹಾವು ಮುದ್ದು ಮುದ್ದಿಗೆ ಅವಳು ನಡ್ಕೊಂಡು ಹೋಗ್ತಾಳೆ. ಅಯ್ಯೋ, ಅವಳು ನಗು ಒಂದು ಕಣ್ಣು ಬಿಟ್ಕೊಂಡು ಅವಳು ಅಂತ ನಾಲ್ಗೆ ಇದು ಮಾಡೋದು ಚೆನ್ನಾಗಿತ್ತು. ಅದೇ ತರ ಮಿಸ್ಟರ್ ಇದಾರಲ್ಲ, ನಗುನೇ ನಗು. ಮತ್ತೆ ಚಿತ್ರಾಲಿ ಜೊತೆಗೆ ಹತ್ರ ಹೋದ್ರೇನೆ ಇವರೇ ನಗ್ತಾರೆ, ಅವನ್ ನಗಲ್ವಾ? ಇಟ್ ವಾಸ್ ರಿಯಲಿ ಗುಡ್ ಅಂಡ್ ರಿಯಲಿ ನೈಸ್. ಗಾಡ್ ಬ್ಲೆಸ್ ಯು ಆಲ್. ನಮ್ಮ CSP ಸಾಹೇಬ್ರು ಹೇಳ್ಬೇಕು ಓವರ್ ಪ್ಲೇ ಹೆಂಗಿತ್ತು ಅಂತ. ಓವರ್ ಆಲ್ ಫಸ್ಟ್ ಕ್ಲಾಸ್. ಎಲ್ಲರಿಗೂ ಕೋಆರ್ಡಿನೇಷನ್ ಚೆನ್ನಾಗಿತ್ತು. ಚಿತ್ರಾಲಿ, ನೀನೊಂದು ಡೈಲಾಗ್ ಅದು ಹೇಳಿದೆಯಲ್ಲಮ್ಮ, ಐ ವಾಂಟ್ ಸಮಥಿಂಗ್ ಬೆಟರ್. ಇನ್ನೊಂದ್ಸರ್ತಿ ಹೇಳು. ಐ ವಾಂಟ್ ಸಮಥಿಂಗ್ ಬೆಟರ್. ಇನ್ನು ಮುಂದಕ್ಕೆ. ಅಂದ್ರೆ ನನಗೆ MG ರೋಡ್ ಪಕ್ಕನೇ ಮನೆ ಇರಬೇಕು, ಶಾಪಿಂಗ್ ಎಲ್ಲ ಹತ್ರ ಇರಬೇಕು, ಮೈಸೂರು ಅರಮನೆ ತರ ಲೈಟಿಂಗ್ಸ್ ಇರಬೇಕು, ಪಕ್ಕದಲ್ಲಿ ಚೈನೀಸ್ ರೆಸ್ಟೋರೆಂಟ್ ಅಂತೂ ಇರಲೇಬೇಕು. ಯಾಕೆ ಹೇಳಿ, ಅವರಿಗೂ ಕೂಡ ನಮ್ಮ ಥರನೇ ತಿನ್ನೋ ವಿಷಯದಲ್ಲಿ ಕಪ್ಪೆನೇ ಫೇವ್ರೆಟ್ ನೋಡಿ. ಚಿತ್ರಾಲಿ, ನೀನು ನಾಗಮಣಿ ಅವನ ಹತ್ರ ಇರುತ್ತೆ ಅಂತ ಹೇಳಿದ್ಯಲ್ಲ, ಹೆಂಗ್ ಗೊತ್ತು ನಿನಗೆ ನಾಗಮಣಿ ವಿಚಾರ? ಅದು ನಾನು ಯಾವಾಗಲೂ ನಂಗೆ ಸೀರಿಯಲ್ ಇಷ್ಟ, ನಾನು ನೋಡ್ತೀನಿ. ಯಾವ ಸೀರಿಯಲ್ಲು? ನಾಗಿಣಿ. ನಾಗಿಣಿ ಸೀರಿಯಲ್ ನೋಡ್ತೀಯಾ? ಅಲ್ಲ, ಅವಳು ಅವಾಗ್ಲೂ ಒಂದು ಡೌಟ್ ಕೇಳಿದ್ಲು, ನಾಗಿಣಿ ಆಗಿ ಬರೋದು ಬಂದ ಮೇಲೆ ಗ್ರಾಫಿಕ್ಸ್ ಆಗುತ್ತಾ, ಗ್ರಾಫಿಕ್ಸ್ ಆದ್ಮೇಲೆ ಬರ್ತಾರ ಅನ್ಬಿಟ್ಟು ಅಂತ. ಅಂದ್ರೆ ಈ ಲೆವೆಲ್ ಆಫ್ ಸರ್ ಒಂದು ವಿಷಯ ಹೇಳಲಿಕ್ಕುಂಟು. ಹೇಳು. ಅದ್ರಲ್ಲಿ ಅವಳು ನನ್ನಾಗೆ ಇರೋದಿಲ್ಲ, ಆದ್ರೆ ಅವಳ ಕೂದಲೆಲ್ಲ ಉದ್ದರಿಸೋದೆ ಅಷ್ಟೇ. ಸೂರಜ್, ನೀನು ಭಾಳ ಚೆನ್ನಾಗಿ ಮಾಡ್ದೆ ಕಣ, ಒಳ್ಳೆ ಆಕ್ಟರ್. ನೀನು ಒಬ್ಬ ಹೊಟ್ಟೆ ಬಿಟ್ಕೊಂಡ ರಿಯಲ್ ಎಸ್ಟೇಟ್. ಹೊಟ್ಟೆ ತುಂಬ ವರ್ಷ ಆದ್ಮೇಲೆ ಬರುತ್ತಲ್ವಾ, ಮೊದಲೇ ಬರಲ್ಲ. ತುಂಬ ವರ್ಷ ಆಗೋ ವೇಳೆಗೆ ಸ್ವಲ್ಪ ಧ್ವನಿ ಚೇಂಜ್ ಆಗುತ್ತಲ್ವಾ, ಒಂದು ಕೆಮ್ಮಿಕೊಂಡು ಬೇರೆ ಥರ ಮಾತಾಡ್ತಾನಲ್ವಾ. ಪ್ರಾಕ್ಟೀಸ್ ಮಾಡಿಬಿಟ್ರೆ ನೀನು ಎಲ್ಲರಿಗಿಂತ ಮುಂದೆ ಇರ್ತೀಯ, ನಿನ್ನ ವಯಸ್ಸಿನ ಎಲ್ಲರಿಗಿಂತ. ನಾನು ಥ್ಯಾಂಕ್ ಯು ಸರ್. ಓಕೆ ಮೈ ಡಿಯರ್ ಜಡ್ಜಸ್, ಸೊ ಇದ್ರಲ್ಲಿ ಯಾರು ಸ್ಪೆಷಲ್ ಝೋನ್ಗೆ ಹೋಗೋವಂಥವ್ರು ಇದ್ದಾರಾ? ಆ ಥರ ಹೋಗೋರು ಇದ್ರೆ ಯಾರು? ಅಭಿಷೇಕ್ ಅವರೇ, ತಾವು ಸ್ವಲ್ಪ ಸ್ಪೆಷಲ್ ಝೋನ್ ಹೋಗಿ ಇನ್ನೂ ಪ್ರಾಕ್ಟೀಸ್ ಮಾಡ್ಕೋಬೇಕು. ಬಾಡಿ ಲ್ಯಾಂಗ್ವೇಜ್, ನಿಂತ್ಕೊಂಡಿರೋ ಸ್ಟೈಲು ಪ್ರಾಕ್ಟೀಸ್ ಮಾಡ್ಕೊಂಡು ಬರಬೇಕು. 3 ಜನ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಅಭಿಷೇಕ್ ಸ್ಪೆಷಲ್ ಝೋನ್ಗೆ ಹೋಗ್ತಾ ಇದ್ದಾನೆ. ಸೊ ಈ ನಮ್ಮ ಫಸ್ಟ್ ಆಕ್ಟ್ ಅಲ್ಲಿ ಚಿತ್ರಾಲಿ ಮತ್ತೆ ಸೂರಜ್ ಸೇಫ್ ಆಗಿದ್ದಾರೆ. ಜೋರ ಒಂದ್ಸಲಿ ಚಪ್ಪಾಳೆ. ಓಕೆ, ಈಗ ಮುಂದಿನ ಪರ್ಫಾರ್ಮೆನ್ಸ್ ಯಾರು ಬರ್ತಿದ್ದಾರೆ ಏನು ಅಂತ ಹೇಳುವಂತ ಸಮಯ ಆಗಿದೆ. ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಈಗ ದೊಡ್ಡವ್ರನ್ನ ಅಡಿಗೆ ಮನೇಲಿ ಬಿಟ್ರೆ ತರಕಾರಿ ಕಟ್ ಮಾಡ್ತಾರೆ, ಟೈಲರ್ಗೆ ಬಟ್ಟೆ ಕೊಟ್ರೆ ಬಟ್ಟೆ ಕಟ್ ಮಾಡ್ತಾನೆ. ಆದ್ರೆ ಮಕ್ಕಳಿಗೆ ಏನೇ ಕೆಲಸ ಕೊಡಿ, ಅವ್ರು ಅದರಲ್ಲಿ ಒಂದು ಶಾರ್ಟ್ ಕಟ್ನ ಹುಡುಕಿರ್ತಾರೆ. ಸೊ ಈಗ ನೆಕ್ಸ್ಟ್ ಬರೋ ಮಕ್ಕಳು ಅಷ್ಟೇ, ಅವ್ರ ಸ್ಕಿಟ್ನ ಶಾರ್ಟ್ ಕಟ್ ಆಗಿ ತುಂಬಾ ಸ್ವೀಟ್ ಆಗಿ ಕಾಮಿಡಿಯಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ನೋಡೋಣ ಅದೇನು ಅಂತ. ಪ್ಲೀಸ್ ವೆಲ್ಕಮ್ ಆರ್ಯನ್ ಅಂಡ್ ಆದಿತ್ಯ ಮನೋಹರ್. ಚಪ್ಪಾಳೆ. ಒಂದ್ ನಿಮಿಷ ಇರ್ರ. ನೀವು ಬರಕ್ ಮುಂಚೆ ನಂದೊಂದು ರಿಕ್ವೆಸ್ಟ್ ಇದೆ ಇಲ್ಲಿ ಮೇಷ್ಟ್ರೆ.
ಏನಾನಂದ ಏನೋ ಕೇಳ್ಬೇಕು ಮೆಸ್ಟ್ರೆ, ಏನಾನಂದ ಅದೇನ್ ನುಲಿತಾ ಇದೀಯಾ? ಕೇಳ್ಬೇಕು ಮೆಸ್ಟ್ರೆ. ಏನ್ ಹೇಳೋ? ಅದು ಆ, ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿದೆ. ನೀವು ಪರ್ಮಿಷನ್ ಕೊಟ್ರೆ ನಾನು ಓಡ್ ಬರ್ತೀನಿ, ಯಾಕಂದ್ರೆ ನಾನು ಅಲ್ಲಿ ಕೂತಿರ್ತಾ ಇದ್ನಲ್ಲ ಪ್ರತಿ ಸತಿ, ಈಗ ಕೂತ್ಕೊಳ್ಳೋ ಪೊಸಿಷನ್ ಇಲ್ಲ. ಆನಂದು, ನೀನು ಆ ಗೌರಿ ಗಣೇಶ ಟೈಮಲ್ಲಿ ನಾನು ಫಸ್ಟ್ ನೋಡಿದ ದಿವ್ಸನೂ ನಾನು ಹೋಗಿ ಬರಲ್ಲ ಅಂತ ಕೇಳಿದೆ. ಹೌದು. ಇಷ್ಟು ವರ್ಷ ಆದ್ಮೇಲೆ ಈಗಲೂ ಹೋಗಿ ಬರ್ತೀನಿ ನಿಂತ ಇದೀಯಾ? ಹ್ಞೂ ಅಂದ್ರೆ ಹಂಗೋಗಂಗ್ ಬಂದ್ಬಿಡ್ತೀನಿ. ಆಯ್ತು ಹೋಗಿ. ಥ್ಯಾಂಕ್ ಯು. ಏ ಬೇಗ ಬಂದ್ರು. ರೆಡಿ, ಲೈಟ್ಸ್, ಕ್ಯಾಮ್ರಾ, ರಾಮ. ಏನ್ರಿ ಸಾಹೇಬ್ರೆ? ಓಹ್, ಸಲಾಂ ಸಾಬ್, ಬರ್ರಿ ಬರ್ರಿ. ಎಂತ ನೀವು ಸಾಹೇಬ್ ನೀವೇ ಇಟ್ಕೊಳ್ಳಿ. ಯಾವ ಮತ್ತೆ ಬರೀ ಹಾವು ಬುಡಿದ್ರೆ ಆಯ್ತು. ನನ್ನ ಬೇರೆ ಪ್ಯಾಂಟ್ ಹೇಳಿ ನಿಮ್ದಕ್ಕೆ ಕೊಂಡು ಬಡ ಮಾಡಿ ನೋಡಿ. ನಿಮ್ದು ಹೊಡೆದಿದ್ದೆ ಹೊಲಿತಾ ಇರೋದು. ಅಯ್ಯಯ್ಯೋ, ಪ್ಯಾಂಟ್ ಅಂಡಿ ಮಾರ್ಯಾರೆ, ನಮ್ದೇನು ಹೊರದಾಗಿಲ್ಲ, ಎಲ್ಲ ನೆಟ್ಟಿಗೆ ಉಂಟು. ಅದೇ 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 ಬೈಟು ಬೈಟು. ಓ, ಚಹಾ ನನ್ ಬೈಟ ಕುಡಿದಿಲ್ಲ, ನಿಮ್ಗೆ ಫುಲ್ ಬೇಕು. ಏ ಬೈಟ ಕೂತ್ಕೊಳ್ಳಿ. ಓ ಹಾಗ ಸರಿ. एक मिनट. हाँ, देखो देखो देखो, क्या खूब ರೆಡಿ ಆಗಿದೆ. ಒಂದ್ಸತಿ ಹಾಕಿ ನೋಡಿ ಸಾಬ್. ಆಯ್ತು. ಎಂತ ಸಾವು ನಾಲ್ಕು ಕೊಟ್ಟಿದ್ದಂತೆ ನೀನ್ ಮಾಡಿದಂತ ಇದಕ್ಕೆ ಇಷ್ಟನೇ ಇದೆ. ರೇ ರೇ ವಾ 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 ವಾ, ಕ್ಯಾ ಕೂಬ. 2 ತಿಂಗಳಲ್ಲಿ ಕ್ಯಾ ಸಾಬ್ ತುಂಡಾಗ್ಬಿಟ್ರ. ನಿನ್ನ ಸುಮ್ಮನೆ ಬಿಡಲ್ಲ. ತುಂಡಾಗ್ಬಿಟ್ನಾ? ಯಾಕು ನಾನೀಗ ಹಣ ಕೊಟ್ಟಿದ್ದಿಲ್ಲ. ಹಣ ನಕ್ಕೋ ಸಾಬ್, ಹಣ ಕೊಡಿ ಸಾಕು. ಎಂತ ಜೋಕ? ಕೋಪಗೆ ಮಾಡ್ಕೋಬೇಡಿ ಸಾಬ್, ನಾವೇನ್ ಮಾಮೂಲಿ ಟೈಲರ್ ಅಲ್ಲ. ಈ ಸಿನಿಮಾ ಕಾಲೋಗ ಬಿ ನಮ್ಮ ಹತ್ರನೇ ಬಟ್ಟೆ ಹೊಲ್ಸೋದು. ಓ, ಯಾರ್ಯಾರು? ನಮ್ದಕ್ಕೆ ಮಾಸ್ಟರ್ ಆನಂದ್ಗೆ ಇಲ್ವಾ? ಅವ್ರಿಗೆ ಸಣ್ಣವನಿಂದಂಗಿಂದು ನಾವೇ ಹೊಲ್ದಿದ್ದು. ಮಾಲೂಮು, ಈಗಲೂ ಅದೇ ಸೇಮ್ ಸೈಜ್. ಆಯ್ತು, ಪ್ಯಾಂಟ್ ಸಿಕ್ ಬಾ ಮಾರಾಯ. ಬರೋಣ 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 ಬರೋಣ. ಓ, ಪ್ರೊಡಕ್ಷನ್ ಯೂನಿಟ್ ಇಂದ ಫೋನು. ಹೆಲೋ. ವಾ, ಅದಕ್ಕೇನಂತೆ, ಲಾಯರ್ದು ಕರಿ ಕೋಟ್ 5 ಮಿನಿಟ್ ಮೇ ರೆಡಿ ಸಿಗ್ತಾ ಹೇ. ಬನ್ನಿ ಬನ್ನಿ. 5 ನಿಮಿಷದಲ್ಲಿ ನಾನು ಕೊಟ್ಟು ಹಾಕೊಳ್ಳೋಕ್ಕಾಗಲ್ಲ. ಹೊಲ್ದು ಕೊಡ್ತೀನಿ ಅಂತೀಲೋ. ನಮ್ದಕ್ಕೆ ಅದೇನು ಕಷ್ಟ ಅಲ್ಲ. ನಮ್ದಕ್ಕೆ ಸೀತಾರಾಮ್ ಸಾರ್ ಇದಾರಲ್ವಾ, ಅವ್ರ ಗಾಡಿನಲ್ಲಿ ಇದ್ದದ್ದು ಎಕ್ಕ ಬಂದಿದೈತೆ. ದೇಖೋ ದೇಖೋ, ಕ್ಯಾ ಕೂವಾ. ಏ ನನ್ನ ಫೋಟೋ. ಓ, ನೀನು ಯಾರು ಹಿಂಗೆ ಮಾಡದ? ಹಂಗಾರಿ ಪ್ಯಾಂಟ್ ಯಾರ್ದು? ಇದು ನಮ್ಮ ಮಾಸ್ಟರ್ ಆನಂದ್ಗೆ ಸಾರಿಲ್ವಾ? ಅವರು ಕ್ಯಾರಮೆಟ್ ರೂಮಲ್ಲಿ ಮಲಗಿದ್ದಾಗ ಎತ್ಕೊ ಬಂದಿದ್ದು. ನೀನ್ ಕತ್ಕೊಂಡ್ಬಂದು ಅನ್ಕೊಡ್ತೀನೋ? ಇನ್ನೊಂದು ದೂರ ಬಿಡಲ್ಲ ಇವತ್ತು. ಸರ್ ಬಿಡಕ್ ಹೇಳಿ ಸರ್. ನನ್ನ ಪ್ಯಾಂಟ್ ಕೊಡ್ತಾ ಇಲ್ಲ. ನನಗೇನ್ ಮಾಡೋಣ ಅವ್ನಿಗೆ ಇವಾಗ? ಆನಂದ್ ಗತಿ ಏನು ಅಂತ ಸ್ವಲ್ಪ ಆಲೋಚನೆ ಮಾಡ. ಹೌದು, ಆನಂದ ಇಲ್ಲಿ. ಆನಂದ್ ಎಲ್ಲಿ? ಯಾವನ ನೀವೇನು ಸಾಮಾನ್ಯವೇನು ನೀವು ಎಲ್ಲಲೇ? ನಿಮ್ಗೆ ಏನೋ ಮಾಡೋದು? ಕೊಡ್ರ ನನ್ನ ಪ್ಯಾಂಟು. ಸೈಕಲ್ ಗ್ಯಾಪಲ್ಲಿ ಮೆಸ್ಟ್ರೆ ನಾನು ಹೇಳಿದ್ನಲ್ಲ, ಆ ಗ್ಯಾಪಲ್ಲಿ ವ್ಯವಹಾರ ಮುಗಿಸಿದ್ದಾರೆ. ಅಷ್ಟೊಂದು ಗ್ಯಾಪ್ ಕೊಟ್ರೆ ಹೆಂಗಪ್ಪ? ಸಾರಿ ಸರ್. ಅಯ್ಯೋ, ನೀನ್ ಮಾಡೋದೆಲ್ಲ ಮಾಡ್ಬಿಟ್ಟು ಸಾರಿ ಅಂತೀರಾ? ನಾನು ಎಲ್ಲ ತಪ್ಸ್ಕೊಂಡು ನೋಡ್ತೀನಿ ಅಂದ್ರ. ನಿನ್ ಬರ ಎಲ್ಲ ಎಲ್ಲ ಬರ.
ಏಯ್ ಯಾರು ಈ ಸಮ್ಮರಲ್ಲಿ ಇಂಥ ಒಂದು ಸ್ಕೆಚ್ ಹಾಕಿದಿರಲ್ಲ ನನ್ನ ಪ್ಯಾಂಟ್ ಹೋಗ್ಲಿ ಅವ್ರ ಕೋಟು 6000 ಎಪಿಸೋಡ್ ಘನತವೆತ್ತ ನ್ಯಾಯಾಲಯದ ಕೋರ್ಟ್ ಹೆಂಗೋ ಆ ಕೋರ್ಟಿನ ಎಸ್ಕೇಪ್ ಮಾಡಿದ್ರಿ ನೀವು ಹೆಂಗೋ ಅದು ಯಾರೋ ನೀವು ಇಬ್ಬರು ಸ್ಕೆಚ್ ಹಾಕಿದ್ದು ಅವನೇನಾ ಕ್ಯಾ ಬಿ ತುಮೇ ಐಸೆ ಕರ್ದು ಹಮಾರ ದೇಕೆ ಪ್ಯಾಂಟ್ ವಹಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸಮ್ಮರ್ಗೆ ಒಂಥರ ಕೂಲಾಗಿ ಚೆನ್ನಾಗೇ ಇದೆ ಹೇಳ್ಬೇಕು ಅಂತ ಐ ಲೈಕ್ ದಿಸ್ ಏರ್ ಕಂಡೀಷನ್ ಯುನೋ ಆನಂದ್ ಐ ಲೈಕ್ ದಿಸ್ ನಿಮಗೆ ಕೂಲ್ ಆಗಿರ್ಬೋದು ನಮಗೆ ನೋಡೋಕೆ ಆಗ್ತಾ ಇಲ್ಲ ಪ್ಲೀಸ್ यस अभी क्या बोलते हैं आप इस परफॉर्मेंस को क्या बोलना माँ फाड़ डाला हाँ हाँ स्टेज को फाड़ डाला ऐसा क्या हाँ। अरे मारो तालियां 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 अड्डा निंತ್ಕೊಂಡ್ರು ನಿಂತ್ಕೊಳ್ರು ಆನಂದ್ ಮಾನ ಮರ್ಯಾದೆ ಪ್ರಶ್ನೆ हाँ अभी बोलो ಭಾಳ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ನು ಮಾತಾಡೋ ಭಾಷೆ ಭಾಳ ಕಷ್ಟದ ಭಾಷೆ हाँ 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 ಹೌದು ನಾರ್ಮಲ್ ಮಾತಾಡೋ ಕನ್ನಡಗಿಂತ ಅದರಲ್ಲಿ ಒಂದು ಹ್ಯೂಮರ್ ಇರಬೇಕು ಅವ್ನ ಡೈಲಾಗ್ ಹೇಳಬೇಕು ನಮಗೆ ಒಳ್ಳೆ ಮಜಾ ಸಿಕ್ತು ಒಂದು ರೀತಿ ಪೈಸಾ ವಸೂಲ್ ಅಂತಾರಲ್ಲ ಓ ಆ ಥರ ಸೂಪರ್ 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 ಇಬ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಎಸ್ಪೆಷಲಿ ನಮ್ಮ ಕಸ್ಟಮರ್ ಇದ್ರಲ್ಲ ಆ ಕಸ್ಟಮರ್ ಸೂಪರ್ ಕಸ್ಟಮರ್ ಸೂಪರ್ super. ಸೂಪರ್ 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 ಮೊದಲಿಂದ ಹಿಡಿದು ಕೊನೆವರೆಗೂ ತುಂಬಾ ಎಮೋಷನಲ್ ಆಗಿ ಕೇಳಿದ್ರೆ ಎಲ್ಲೋ ನನ್ನ ಪ್ಯಾಂಟ್ ಕೊಡ್ತೀಯೋ ಕೊಡಲ್ವೋ ನ್ಯೂ ಪ್ಯಾಂಟ್ ಅಂತ ಅದು ಏನೋ ನಿನ್ನ ಲೈ ನಿಂತ್ಕೊಡ್ರಿ ಬೇಬಿ ಪ್ಲೀಸ್ ಟೆಲ್ ಮಿ ಬೇಬಿ ಆನಂದ್ ರಿಲ್ಯಾಕ್ಸ್ ಆನಂದ್ ಅಯ್ಯೋ ಪರವಾಗಿಲ್ಲ ನಾನು ನೆಕ್ಸ್ಟ್ ಏಯ್ ಸುಮ್ಮನೆ ನೀವು ಮಾಡೋದು ಮಾಡ್ಬಿಟ್ಟು ಅಲ್ಲಿ ನೋಡಲ್ಲಿ ಬಿಡ್ರ ಬಿಡ್ರ ಇಟ್ಕೊಡ್ರಿ ಯಾರು ಅವಳಿಗಳು ಓಕೆ ಮಕ್ಕಳಿಬ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಇವನಿಗೆ ಬರೋ ಕೋಪ ಅವನ ಕಸ್ಟಮರ್ ಅದಿದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಚೆನ್ನಾಗಿತ್ತು ನಮ್ಮ ಉಪ್ಪಿಟ್ಟು ಸಾಹೇಬ್ ಅವನು ಉಪ್ಪಿಟ್ಟು ಅಂತಾನೆ ಹೆಸರಿಟ್ಬಿಟ್ಟೆ ನಾನು ಅವನ ಭಾಷೆ ಆ ಲ್ಯಾಂಗ್ವೇಜ್ನ ತುಂಬಾ ಚೆನ್ನಾಗಿ ಮಾಸ್ಟರ್ ಮಾಡ್ದ ಕ್ಯಾ ಹೂ ನೆಕ್ಸ್ಟ್ ಫಸ್ಟ್ ಕ್ಲಾಸ್ ಅಪ್ಪ. ಏನ್ ಕೋಪ ಇಲ್ಲ ನಿಮ್ಗೆ ಅವ್ರ ಮೇಲೆ ನಿಮ್ಗೆ ಎಸ್ಕೇಪ್ ಮಾಡಿದ್ದಾರೆ ಅಯ್ಯೋ ನನ್ನ ಕೋಟ್ ಹೋದ್ರೆ ಹೋಗ್ಲಿ ವಿಪರೀತ ಆಗ್ಬಿಟ್ಟಿತ್ತು ಅದರಲ್ಲಿ ಹರಿದೋಗಿತ್ತು ತಗೊಂಡೋದ್ರೆ ಹೋಗ್ಲಿ ಬಿಡು. ಓಕೆ ಈಗ ಓವರ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀರಾ ಲೈಕ್ ಏನೋ ಸ್ಪೆಷಲ್ ಕ್ಲಾಸ್ ಅವಶ್ಯಕತೆ ಇದೆಯಾ ಓವರ್ ಆಲ್ ಎಲ್ಲರಿಗೂ ಇಬ್ರಿಗೆ ಏನು ಸ್ಪೆಷಲ್ ಕ್ಲಾಸ್ ಬೇಡ, ಹೌದಾ ಅವರೇ ಕ್ಲಾಸ್ ಕೊಡ್ತಾರೆ ಇಬ್ರು. ನೋಡ್ತಾ ಇರ್ತಾಲ್ಯಾ ಅಯ್ಯೋ ನಿಮ್ಮನ್ನ ಕಳ್ಸ್ಬಿಟ್ಟು ನಾನು ಬರ್ತೀನಿ ನೋಡ್ರಿ 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 ನಾನೆಲ್ಲ ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನಾನು ಹೋಗಲ್ಲ ನನ್ನ ಮಾನವನ್ನು ಕಾಪಾಡು ಗೆಳೆಯ ಬರ್ಲಾ ಲಕ್ಷ್ಮಿ ಅಮ್ಮ ಕಾಪಾಡಿ ನೋಡಿ ನಮ್ಮ ಜನ ಒಂದೊಂದ್ಸಲಿ ಕೋಟಿ ಬಂದ್ಬಿಟ್ರೆ ಕೋತಿ ತರ ಆಡಕ್ ಶುರು ಮಾಡ್ಬಿಡ್ತಾರೆ. ಇಂಥ ಲಕ್ಕಿ ಲಾಟ್ರಿ ಸ್ಟೋರಿ ಹೇಳಕ್ಕೆ ಬರ್ತಿರೋರು ಮಹೇಂದ್ರ ಮತ್ತು ಅರ್ಘ್ಯ ಸಾಯೇ. ಲೆಟ್ಸ್ ವೆಲ್ಕಮ್ ದೆಮ್ ಆನ್ ದ ಸ್ಟೇಜ್. ಈ ಲಾಟ್ರಿ ಟಿಕೆಟ್ ತಕೊಂಡು ವಯಸ್ಸಾಗಿದ್ದೆ ಗೊತ್ತಾಗ್ಲಿಲ್ಲ. ಮೊಕದ ಮೇಲೆ ಮೀಸೆ ಬತ್ತು, ಗಡ್ಡ ಬತ್ತು, ಕೊನೆ ಕನ್ನಡಕನೂ ಬತ್ತು. ಆದ್ರೆ ಈ ಲಾಟ್ರಿ ಮಾತ್ರ ಹೊಡಿಲಿಲ್ಲ. ಏನು ಅಂದ್ರೆ ಸ್ವಲ್ಪ ಕೇಳ್ತೀರಾ? ಏನೇ ಈ ಸತಿ ನಾನು ನಿಮಗೆ ಲಾಟ್ರಿ ಹೊಡಿಲಿ ಅಂತ ಆ ದೇವ್ರಿಗೆ ಬೇಡ್ಕೊತೀನಿ. ಹೊಡಿಬೇಡ ಕಡೆ ಹೊಡಿಬೇಡ. ಲಾಸ್ಟ್ ಟೈಮ್ ನನಗೆ ಲಾಟ್ರಿ ಹೊಡಿಲಿ ಅಂತ ಪೂಜೆ ಮಾಡಿದೆ. ಅದ್ಯಾವಾರ ಬದ್ರ ಜೇಬಿದ ಲಾಟ್ರಿ ಟಿಕೆಟೇ ಹೊಡ್ಕ ಹೊಂಟಾಗ್ಬಿಟ್ಟ. ಹೋಗು ಅವ್ರೆ ಕಳ್ಸ ಮಾಡೋಗು. ಮತ್ತೆ ಅವನೇ ಕಳ್ಸಣ. ಹಬ್ಬ ಹೋದ್ಲಾ. ಈ ಸತಿನಾರು ನಂಗೆ ಲಾಟ್ರಿ ಹೊಡೆದೈತಾ ನೋಡೋದ. ಅನಿಷ್ಟ ನನಗೆಲ್ಲ ಹೊಡಿತದೆ. ಇದ್ಯಾವುದೋ 8859 04 ಇಲ್ಲೂ 88, ಇಲ್ಲೂ 88, ಇಲ್ಲೂ 58, ಇಲ್ಲೂ 59, ಇಲ್ಲೂ 042, ಇಲ್ಲೂ 042. ಹೊಡಿತು ಹೊಡಿತು ನಂಗ ಹೊಡಿತು 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 ಹೊಡಿತು. ಏನಾಯ್ತ್ರಿ ನಿಮ್ಗೆ? ಲಕ್ವ ಹೊಡಿತಾ? ಅಯ್ಯೋ ಮೂದೇವಿ ಲಕ್ವ ಅಲ್ಲ ಕಣೆ, ಲಕ್ಕು ಲಕ್ಕು.
ಕನ್ಸು ಹಾಳಾಗೋಯ್ತಾ? ಅಯ್ಯೋ ಪೆದ್ದಿ ಪೆದ್ದಿ, ಕೋಟಿ ಅನ್ನೋದು ಲಕ್ಷಕ್ಕಿಂತ ಜಾಸ್ತಿ ಕಡೆ. ಈಗ ನಮ್ಗೆ ಎಷ್ಟು ಲಕ್ಷ ಬರುತ್ತೆ ಗೊತ್ತಾ? ಎಷ್ಟು? 100 ಲಕ್ಷ. 100 ಲಕ್ಷನಾ? ಓ ದೇವ್ರೇ, ಒಂದೇ ಸಾರಿಗೆ 2 ಲಾಟ್ರಿ. ಇರೇನು ಹಾಗೇನು ಅಳ್ಳಾಡ್ ಬೇಡ, ನಾನು ಬೇಗ ಹೋಗಿ ನಿನ್ ಡೆತ್ ಸರ್ಟಿಫಿಕೇಟ್ ಬರ್ಸ್ಕೊಂಡ್ ಬರ್ತೀನಿ. ಜಾಸ್ತಿ ಖುಷಿ ಪಡ್ಬೇಡಿ, 100 ರೂಪಾಯಿನೂ ವಸೂಲಿ ಮಾಡ್ತೀನಿ. ಮರಿಬೇಡಿ, ನೀವು ಊಟ ಮಾಡೋ ತಟ್ಟೆನ ನಮ್ ಅವ್ರ ಮನೆದು. ಹೌದೌದು, ನೀನು ಮತ್ತೆ ಕಿತ್ತೋಗಿರೋ ತಟ್ಟೆ ಬಿಟ್ರಿ ಇನ್ನೇನ್ ಕೊಟ್ಟವ್ರು ನಿನ್ ತವ್ರ ಮನೆಯವರು. ಅಲ್ಲ, ಸ್ವಲ್ಪ ಸಮಾಧಾನ. ಆ ತಟ್ಟೆ ಇರೋದ್ರಿಂದಾನೇ ನಮ್ ಹೊಟ್ಟೆ ತುಂಬಿರೋದು. ಇವಾಗ ಆಫೀಸಿಗೆ ಟೈಮ್ ಆಯ್ತು, ಅದಾರು ನೆನ್ಪಿದ್ಯಾ? ಆಫೀಸ ಈಗಲೇ ನಮ್ಮ ಬಾಸ್ಗೊಂದು ಫೋನ್ ಮಾಡ್ತೀನಿ. 8184052323. ಹಲೋ ಬಾಸ್, ಮಾತಾಡ್ತಾರದು? ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಕೊಟ್ಟಾಧಿಪತಿ ಕೊಟ್ರೇಶಿ ಮಾತಾಡ್ತಾರದು. ಯಾವ ಸೀಮೆ ಬಾಸ ನೀನು? ಡಬ್ಬಾ ಫೆಲೋ. ಮೊದಲು ತಲೆಗೆ ಅರಣ್ಯ ಹಾಕದ್ಬಿಡು, ದ್ರಾಬೆ ಮುಂಡೆದೆ, ಕಬ್ಬು ವಾಸನೆ ಹೊಡಿತದೆ. ನೀನು ಬೇಡ, ನಿನ್ ಕೆಲ್ಸನೂ ಬೇಡ. ನಿನ್ ಕೆಲ್ಸಕ್ಕೆ ಬೆಂಕಿ ಹಾಕ, ಬೇಕಾದ್ರೆ ನಾನೇ ನಿನ್ನ ಕೆಲಸ ಕೊಡ್ತೀನಿ. ಏನ್ ಗೊತ್ತಾ, ಆದ್ರೆ ನನಗೆ ಗಾಳಿ ಬೀಸೋದು ಏನೋ ಬೇಡವಾ? ಇಡ ಫೋನು. ಅಯ್ಯಯ್ಯಯ್ಯೋ ರೀ, ನೀವು ಕೆಲಸ ಬಿಟ್ಬಿಟ್ರಾ? ಹೌದು. ನೀನ್ ಯಾರು? ನಾನು ನಿಮ್ಮ ಹೆಂಡತಿ. ಅದು ನನ್ನ ಹೆಂಡತಿನ. ಯಾಕೆ ಕೇಳಿದೆ ಅಂದ್ರೆ, ದುಡ್ಡಿದಾಗ ಜನ ಸೆಕ್ರ ಸುತ್ತ ಸುತ್ತ ನಡ್ಕೊಳ್ತಾರ, ಸುತ್ತಾನೇ ಇರ್ತಾರೆ. ಬರಲ್ಲ ಹೇಳಿ ಪರವಾಗಿಲ್ಲ, ತಿರ್ಗಾ ಹೇಳಿ. ಹೇಳಿ. ಅರ್ಘ್ಯ, ಯು ಕ್ಯಾನ್. ನೊಣ ತರ ಅಂತ ಹೇಳ್ದಲ್ಲ, ಅದೇಳು ಮತ್ತೆ. ಅಲ್ಲಿಂದ ಬಾ. ಸೆಕ್ರ ಸುತ್ತ ಸುತ್ತ ನಡ್ಕೊಳ್ತಾರ, ಸುತ್ತಾನೇ ಇರ್ತಾರೆ. ಸಾಕು ಸಾಕು, ಜಾಸ್ತಿ ಬಡಾಯಿ ಕೊಚ್ಕೋಬೇಡಿ. ಅರ್ಘ್ಯ, ಯು ಕ್ಯಾನ್. ಕಮ್ ಆನ್. ಪರವಾಗಿಲ್ಲ ಪುಟ್ಟ, ಏನು ಆಗಲ್ಲ. ಅರ್ಘ್ಯ, ನೋ ಕ್ರೈಂಗ್. ಇದಕ್ಕೆಲ್ಲ ಯಾರು ಅಳ್ತಾರ? ಏನಿದೆ ಹೇಳೋದಕ್ಕೆ? ತುಂಬಾ ಸೆನ್ಸಿಟಿವ್ ಆಗಿದ್ದಾಳೆ. ನೋಡು, ಕಣ್ಕಪ್ಪೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಿನ್ ಕಣ್ಕಪ್ಪೆಲ್ಲ ಬಂದ್ಬಿಡುತ್ತೆ, ಮುದ್ದಾಗಿದೆ. ಇರು ನಿಮಿಷ. ಅಲ್ಲೇ ಓಕೆ ತಗೊಂತ್ಯಾ? ಓಕೆನಾ? ಅಳುಬಾರದು ಫಸ್ಟ್ ಇಲ್ಲಿ. ನೋ ಕ್ರೈಂಗ್. ಓಕೆ, ಇಮ್ಯಾಂಡ್ ಯು ಮೈ ಗ್ಯಾಂಗ್. ವೆರಿ ಗುಡ್. ಸೂಪರ್. ಎಲ್ಲರೂ ಚಪ್ಪಾಳೆ. Okay? Yes, super. Come on. Smile. ಸಾಕು, ಜಾಸ್ತಿ ಬಡಾಯಿ ಕೊಚ್ಕೋಬೇಡಿ. ಮೊದ್ಲು ಲಾಟ್ರಿ ಟಿಕೆಟ್ ಕೊಡಿ, ಅದಕ್ಕೆ ಸರಿಯಾಗಿ ಪೂಜೆ ಮಾಡಿರ್ತೀನಿ. ತಕೋ ಸರಿಯಾಗಿ ಪೂಜೆ ಮಾಡು. ತಡಿ, ಮಾಡ್ತೀನಿ ಇವ್ರಿಗೆ. ಇದೇನೇ ಇದು? ಸೀದಾಗಿರೋ ವಾಸನೆ ಬರ್ತೈತೆ. ಓ, ಅದಾ? ನಮಗ್ ಲಾಟ್ರಿ ಹೊಡೆದಿರೋ ವಿಷಯ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿರ್ಬೇಕು, ಅದಕ್ಕೆ ಹೊಟ್ಟೆ ಹೊಡ್ಕೊಂಡು ಸಾಯ್ತಿರ್ಬೇಕು. ಹೌದಾ? ಆದ್ರೆ ಸ್ಮೆಲ್ ಈ ಕಡೆಯಿಂದ ಬರ್ತರಂಗೈತೆ. ಇರು, ನೋಡ್ಕೊ ಬರ್ತೀನಿ. ಅಯ್ಯಯ್ಯ, ಇದೇನೇ ಇದು ಬೂದಿ? ಲಾಟ್ರಿನೆಲ್ಲ ಸುಟ್ಟಾಕ್ಬಿಟ್ಟಿದ್ಯಲ್ಲೇ. ಲಾಟ್ರಿಗೆ ಮಂಗಳಾರತಿ ಮಾಡ್ತೀನಿ ಅನ್ಬಿಟ್ಟು ನನ್ನ ಲೈಫ್ಗೆ ಬೆಂಕಿ ಇಟ್ಬಿಟ್ಟಲ್ಲೇ. ಅಯ್ಯೋ, ನನ್ನ ಜೀವನ, ನನ್ನ ಕೆಲಸ. ಮೊದಲು ನಮ್ಮ ಬಾಸಿಗೆ ಫೋನ್ ಮಾಡಬೇಕು. ಮೊಬೈಲು. ಅಲ್ಲ ಬಾಸ್, ನಾನು ಕೊಟ್ರೇಶಿ ಮಾತಾಡ್ತಿರೋದು. ಹ್ಞೂ ಬಾಸ್, ನೀವು ತಲೆ ಕರ್ಲೇನೆ ಹಾಕ್ತಿರಲ್ಲ, ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಬಾಸ್. ಹಾಗೂ ದೇಹಕ್ಕೆ ತಂಪು ಕೂಲ್ ಬಾಸ್. ನೀವೇನು ಯೋಚನೆ ಮಾಡ್ಬಿಡಿ ಬಾಸ್, ನಿಮ್ ತಲೆಗೆ ದಿನ ನಾನು ಎರಡನೇ ಹಾಕ್ತೀನಿ. ನಾನು ಹೊತ್ಕೊಬತ್ತೀನಿ ಬಾಸ್. ಹಂಗೆ ನಿಮ್ 2 ಕೈ ಕಾಲನ್ನು ಒತ್ತತೀನಿ, ನನ್ನ 2 ಕೈಯಿಂದ ಗಾಳಿ ಬೀಸ್ತೀನಿ ಬಾಸ್. ಪ್ಲೀಸ್ ಬಾಸ್, ನನ್ನ ಕೆಲಸ ವಾಪಸ್ ಕೊಡಿ ಬಾಸ್. ಅಯ್ಯೋ, ಇರೋ ಒಂದ್ ಕೆಲ್ಸನೂ ಹೋಯ್ತಲ್ಲಪ್ಪ. ಥೂ, ಇದೆಲ್ಲ ನಿನಗೆ ಬೇಕಾಗಿತ್ತೇನೋ? ಅಲ್ಪನ್ ಐಶ್ವರ್ಯ ಬಂದ್ರೆ
ಮಧ್ಯರಾತ್ರಿలో ಕೊಡೆ ಹಿಡಿಯೋದನ್ನೋದು ಇದಕ್ಕೇನೆ. ನಾನು ಅಡ್ಡಾಡಿ ಕೆಲಸದಿಂದ ಎಡವಟ್ ಮಾಡ್ಕಾಬಿಟ್ನಲ್ಲಪ್ಪ, ಎಡವಟ್ ಮಾಡ್ಕಾಬಿಟ್ಟೆ. ಈ ಬುದ್ಧಿ ಅಷ್ಟೊಂದು ಬಿಲ್ಡಪ್ ಕೊಡೋಕ್ಕಿಂತ ಮುಂಚೆ ಇರ್ಬೇಕಾಗಿತ್ತು. ನಕ್ಷತ್ಕುಳ್ಗೆ ವರ್ಷತ್ಕುಳ್ ಬಿಡಬಾರ್ದು. ನಿಮಗೆ ದುಡ್ಡು ಬಂದ ತಕ್ಷಣ ಹುಚ್ಚಿಡ್ದಿತ್ತಲ್ವಾ, ಅದಕ್ಕೆ ನಾನು ಒರಿಜಿನಲ್ ಟಿಕೆಟ್ನ ಎತ್ತಿಟ್ಟಿದ್ದೆ. ಹೌದಾ? ಥ್ಯಾಂಕ್ ಯು ಮೈ ಜಾನು, ನೀನೇ ಸೂಪರ್. ನೀನೇ ನನ್ನ ಮನೆ ಗೃಹಲಕ್ಷ್ಮಿ. ಯಾಕೆ ಸುಮ್ಮನಿದ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ. ನೋಡಿ ಡ್ರಾಮ ಮಾಡ್ತಾರದು. ಏನ್ ಪರ್ಫಾರ್ಮೆನ್ಸ್ ಏನಿ ಲಾಟ್ರಿ ಹೊಡೆದಿದ ತಕ್ಷಣ ನೀನು ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಮಹಾರಾಣಿ ಹಾಗೆ. ಹಂಗೇನ ಸಾಂಗ್ ನೆಕ್ಸ್ಟ್ ಕಟ್ ಮಾಡಿದ್ರೆ ನಿಮ್ಮ ಮನೇಲಿ. ವೆರಿ ಗುಡ್, ಸೂಪರ್ ಪರ್ಫಾರ್ಮೆನ್ಸ್, ಚಪ್ಪಾಳೆ. ಮೇಷ್ಟ್ರೇ, ಏನ್ ಹೇಳ್ತೀರಾ ಈ ಲಾಟ್ರಿ ಫ್ಯಾಮಿಲಿಗೆ? ಇವರಿಬ್ರಿಗೂ ಅಭಿಮಾನಿ ಆಗ್ಬಿಟ್ನಪ್ಪ ನಾನು. ಹಾ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಇವರಿಬ್ರು. ಮಹೇಂದ್ರ ಪ್ರಸಾದ್ ಫಸ್ಟ್ ಕ್ಲಾಸ್ ಕಣ, ಫಸ್ಟ್ ಕ್ಲಾಸ್. ಓಕೆ, ಈಗ ನಮ್ಮ ಲೇಡಿ ಬಾಸ್ ಅರ್ಘ್ಯ ಸಾಯ್ ಫಸ್ಟ್ ಕ್ಲಾಸ್. ನಿನ್ನ ವಾಯ್ಸ್ ಥ್ರೋ ಮಾಡೋದು, ನಿನ್ನ ಕೈಗಳನ್ನ ಆಡಿಸೋ ರೀತಿ ಎಲ್ಲಾನು ಫಸ್ಟ್ ಕ್ಲಾಸ್. ಅರ್ಘ್ಯ ವೆರಿ ಗುಡ್. ಓಕೆ ಬೇಬಿ, ಏನ್ ಹೇಳ್ತೀರಾ? ಪಕ್ಕ ಟೈಲರ್ ಮೇಡ್ ಹೆಂಡತಿ ಕ್ಯಾರೆಕ್ಟರ್ ಇದು. ಅರ್ಘ್ಯ, ಆವಾಗ ನಾಚ್ಕೊಂಡಿಯಲ್ಲ, ಎಲ್ಲ ನೋಡ್ತಾರ್ರಿ ಅಂತ. ನೀನೇ ನನ್ನ ಮನೆ ಗೃಹಲಕ್ಷ್ಮಿ. ಯಾಕೆ ಸುಮ್ಮನಿದ್ರಿ, ಎಲ್ಲರೂ ನೋಡ್ತಾ ಇದ್ದಾರೆ. ಸೂಪರ್ ಕಂದ. ನಿನ್ನ ಹತ್ರ ನನಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ತಪ್ಪು ಮಾಡಿಬಿಟ್ನೋ ಅಂತ ನೀನು ಅಲ್ಲಿ ಸ್ವಲ್ಪ ಅಳು ಬಂತು. ಆಮೇಲೆ ಎಲ್ಲರೂ ಹೇಳಿದ ತಕ್ಷಣ ಸುಧಾರಿಸ್ಕೊಂಡು ಎದ್ದು ಬಂದಿಯಲ್ಲ. ದಟ್ ಶೋಸ್ ದಟ್ ಯು ಆರ್ ಅ ಫೀನಿಕ್ಸ್ ಬರ್ಡ್. ಯು ಆರ್ ಅ ವಿನರ್. ಅಪ್ಪ ಸ್ವಾಮಿ, ಹಲೋ ಬಾಸ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಅದೇನ್ರಿ, ಎಲ್ಲಿಂದ ಸ್ವಿಚ್ ಆನ್ ಸ್ವಿಚ್ ಆಫ್ ಇಟ್ಕೊಂಡು ಏನೋ ಅವ್ನು ನೋಡಿದ್ರೆ ನನಗೆ ಇವನಿಗೆ ಎಲ್ಲಿಂದ ಎನರ್ಜಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಸೂಪರ್ ಮಕ್ಕಳ, ಸೂಪರ್ ವೆರಿ ಗುಡ್. ಚಿನ್ನಾರಿ ಮುತ್ತ ಗೆಳೆಯ, ಹೆಂಗಿದ್ಯಪ್ಪ ಈ ಜೋಡಿ ಗಂಡ ಹೆಂಡ್ತಿರ್ದು? ಸೂಪರಾ? ಬಹಳ ಚೆನ್ನಾಗಿತ್ತು. ಅರ್ಘ್ಯ, ಮಧ್ಯದಲ್ಲಿ ಎಲ್ಲೋಗಿದ್ದೆ? ಎಲ್ಲ ಹೋಗಿದ್ವಿ. ಅಲ್ಲೇ ಇದ್ದ? ಅಲ್ಲೇ ಇರ್ಬೇಕು ಯಾವಾಗ್ಲೂ, ಎಲ್ಲೂ ಹೋಗ್ಬಾರ್ದು. ಧೈರ್ಯವಾಗಿರ್ಬೇಕು, ನಗ್ನಗ್ತಾ ಇರ್ಬೇಕು. ಅರ್ಘ್ಯ ಸೂಪರ್, ಮಹೇಂದ್ರ ಎಕ್ಸ್ಟ್ರಾರ್ಡಿನರಿ. ಫೋನ್ ಇಡೋ ಯೂಸ್ಲೆಸ್ ಫೆಲೋ. ಕರೆಕ್ಟಾಗಿ ಫೋನ್ನ ಇಲ್ಲಿ ಇಟ್ಕೊಂಡಿರ್ತಾನೆ. ಫೋನ್ ಇಡ್ಬೇಕಾರೆ ಇಡಲ್ಲೋ ಅಂದ್ಬಿಟ್ಟು ಹಿಂಗ ಅನ್ಸನ್. ಓಕೆ, ನಿನ್ ಆಕ್ಟಿಂಗ್ ಎಲ್ಲ ಯಾರು ಹೇಳ್ಕೊಟ್ಟಿದ್ದು ಅರ್ಘ್ಯ? ಚಿಕ್ಕಮ್ಮ. ಚಿಕ್ಕಮ್ಮ? ಯಾರು ನಿಮ್ಮ ಚಿಕ್ಕಮ್ಮ? ಕರೀಲಿ. ಓ ಹೌದು, ನಾಚ್ಕೊಳ್ಳೋದು ಹೆಂಡ್ತಿದು ಒಂಥರ ನಾಚ್ಕೊಳ್ಳೋ ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ ಹೇಳೋದಲ್ಲ. ಎಲ್ಲಿ ಅದು ನೀವೊಂದ್ಸಲಿ ಮಾಡಿ ಒಂದ್ಸತಿ ಹೆಂಗೆ ಹೇಳ್ಕೊಟ್ರಿ ಅಂತ? ಅಯ್ಯೋ ಬಿಡಿಪ್ಪ. ಅಲ್ಲಲ್ಲ, ನೀವು ನನ್ನ ನೋಡ್ಕೊಂಡು ಹೇಳಿ. ಇವಾಗ ನಾನು ಗಂಡ ಅಂತ ಅನ್ಕೊಂಡು ಹೇಳ್ಬೇಕು ಅಲ್ವಾ? ಲೇ ರೈಟ್ ಮ್ಯಾಚ್ ಆಗ್ತಾ ಇದೆ. ಸುಮ್ಮನೆರಪ್ಪ, ಕಷ್ಟ ಬಿದ್ದಿದ್ದೀವಿ ಲೈಫಲ್ಲಿ. ಓಕೆ, ನೀನೇ ಸೂಪರ್, ನೀನೇ ನಮ್ಮ ಮನೆ ಗೃಹಲಕ್ಷ್ಮಿ. ಅಯ್ಯೋ ಸುಮ್ನಿರ್ರಿ, ಎಲ್ರು ನೋಡ್ತಿದ್ದಾರೆ, ಆಚೆ ಆಗತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪ್ಲೀಸ್ ಟೇಕ್ ಯೋರ್ ಸೀಟ್. ಥ್ಯಾಂಕ್ ಯು ಸೊ ಮಚ್. ಈ ಅದ್ಭುತವಾದ ಗಂಡ ಹೆಂಡತಿ ಜೋಡಿ ಪರ್ಫಾರ್ಮೆನ್ಸ್ ನ ನೋಡಿದ್ರಿ. ಇವರಿಬ್ಬರಲ್ಲಿ ಎನಿಬಡಿ ಇಸ್ ಗೋಯಿಂಗ್ ಟು ಸ್ಪೆಷಲ್ ಝೋನ್ ಏನಾರು? ನೋ, nobody is going to improve it. ಓಕೆ, ಈಗ ಮುಂದಿನ ಪರ್ಫಾರ್ಮೆನ್ಸ್ಗೆ ಹೋಗುವಂತ ಸಮಯ ಆಗಿದೆ. ಒಂದು ಏರಿಯಾದಲ್ಲಿ ಬಿಸ್ನೆಸ್ ಕಮ್ಮಿ ಆಗಿ ಸೇಲ್ಸ್ ಮ್ಯಾನ್ಗಳು ಬೇರೆ ಏರಿಯಾಗೆ ಹೋಗಿ ಬಿಸ್ಲಲ್ಲಿ ಅಲ್ದಾದ್ರೂ ಬಿಸ್ನೆಸ್ ಸೇಲ್ಸ್ ಮಾಡಲೇಬೇಕು. ಅದವ್ರ ಹಣೆ ಬರ. ಆದರೆ ಇಡೀ ಭೂಲೋಕದಲ್ಲೇ ಬಿಸ್ನೆಸ್ ಕಮ್ಮಿ ಆಗೋಗಿ ಯಮಲೋಕಕ್ಕೆ ಸೇಲ್ಸ್ ಮ್ಯಾನ್ ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ? ಅದೇ ಮುಂದಿನ ಕಾನ್ಸೆಪ್ಟ್. ಪ್ಲೀಸ್ ವೆಲ್ಕಮ್ ಪ್ರಣೀತ್ ಅಂಡ್ ಪುಟ್ರಾಜು.
ಬಾ 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 ಈ ಲೆವೆಲ್ ಡೆಕೋರೇಷನ್ ಯಾರ್ದು ದೊಡ್ಡ ರಾಜಕೀಯದೇ ಫಂಕ್ಷನ್ ಇರಬೇಕು. ಸಿಂಹಾಸನ ಬೇರೆ. ಏನಿದು ಇಷ್ಟು ಸಕ್ಕತ್ತಾಗೈತೆ. ಇದನ್ನೇನಾದ್ರೂ ನಮ್ಮ ರಾಜಕೀಯದವ್ರು ನೋಡಿದ್ರೆ ಮುಗೀತು. ಈ ಸಿಂಹಾಸನಕ್ಕೋಸ್ಕರ ದೇಶನೇ ಮಾರ್ಕೊಬಿಡ್ತಾರೆ. ಹೌದು ಸರಿ, ಯಾರು ಕಾಣ್ತಿಲ್ವಲ್ಲ? ಯಾರಾದ್ರೂ ಇದ್ದೀರೇನ್ರಪ್ಪ? ಯಾರು ಕಾಣಿಸ್ತಿಲ್ಲ. ಹಾ ಇರ್ಲಿ, ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಆಸೆ ಆಗ್ತೈತೆ. ಸ್ವಲ್ಪ ಹೊತ್ತು ಕೂತ್ಕೋತೀನಿ. ಆಹಾ, ಪರಮಾನಂದ. ಈ ತರ ನನ್ನ ಲೈಫಲ್ಲೇ ಕೂತ್ಕೊಂಡಿಲ್ಲ. ರಮೆ, ಸೂಪರ್ ಎಂಟ್ರಿ. ನಮಸ್ಕಾರ. ತಾವ್ ಯಾವ ಡ್ರಾಮಾ ಕಂಪನಿ ಆರ್ಟಿಸ್ಟ್ ಅಂತ ಗೊತ್ತಾಗ್ಲಿಲ್ಲ. ನಾನು ಯಾವ ಡ್ರಾಮಾ ಆರ್ಟಿಸ್ಟು ಅಲ್ಲ. ನಾನು ಯಮಧರ್ಮರಾಯ. ಇದು ಯಮಪುರಿ ಅಂದರೆ ಯಮಲೋಕದಲ್ಲಿದ್ದೀಯ. ಯಮಧರ್ಮರಾಯನ ಅಂದ್ರೆ ನಾನಿರೋದು ಯಮಲೋಕದಲ್ಲ. ಇದೆಲ್ಲ ಅಂದ್ರೆ ನಾನು ಸತ್ತೋಗಿದ್ದೀನ? ನೀನಿನ್ನೂ ಸತ್ತಿಲ್ಲ, ಆದ್ರೆ ಅಡ್ವಾನ್ಸ್ ಆಗಿ ಇಲ್ಲಿ ಬಂದಿದ್ದೀಯ. ವೆಹಿಕಲ್ಸ್ ನಾಟ್ ಅಲೌಡ್ ಅಂತ ಗೊತ್ತಿದ್ದರೂ ಬೈಕ್ಗಿಂತ ಎಂಟ್ರಿ ಕೊಟ್ಟಿದ್ದೀಯ. ಹೇಳು, ಸಾರ್, ನಾನೊಬ್ಬ ಬೈಕ್ ಸೇಲ್ ಎಕ್ಸಿಕ್ಯೂಟಿವ್. ತಿಂಗಳು ಮುಗಿಯಕ್ ಬಂದ್ರು ನನ್ನ ಬೈಕ್ ಸೇಲ್ ಟಾರ್ಗೆಟ್ ಇನ್ನೂ ಮುಗ್ದೇ ಇಲ್ಲ. ಇನ್ನು ಈ ವಿಷಯ ಏನಾದ್ರೂ ನಮ್ಮ ಬಾಸ್ ಗೊತ್ತಾದ್ರೆ ಎಲ್ಲಿ ಗೇಟ್ ಪಾಸ್ ಕೊಡ್ತಾರೋ ಅನ್ನೋ ಯೋಚನೆಯಲ್ಲಿ ನನಗೆ ಗೊತ್ತಿಲ್ಲದೆ ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ ಸಾರ್. ಏನ್ ಸಾರ್ ಇದು? ಎಲ್ಲಿ ನೋಡಿದ್ರು ಮುತ್ತು, ರತ್ನ, ವಜ್ರ, ವೈಡೂರ್ಯ ಎಲ್ಲ ತುಂಬಿ ತುಳುಕಾಡ್ತಿದ್ಯಲ್ಲ ಸಾರ್. ಸಾರ್, ನಿಮ್ಮನ್ನ ನೋಡಿದ್ರೆ ಸೌಂಡ್ ಪಾರ್ಟಿ ತರ ಕಾಣಿಸ್ತೀರಾ ಸಾರ್. ಹೆಣ್ಮಕ್ಳು ಹಾಕೊಳ್ಳೋ ಒಡವೆ ಎಲ್ಲ ನಿಮ್ಮ ಮೇಲೆ ಇದೆಯಲ್ಲ ಸರ್. ಸರ್ ಕೋಪ ಬೇಡ ಸರ್, ಕೋಪ ಬೇಡ. ತಾವು ದೊಡ್ಡ ಮನಸ್ಸು ಮಾಡಿ 10 ಬೈಕ್ ಬುಕ್ ಮಾಡಿ ಸರ್. ಬೈಕ್ ಅನ್ನು ತೆಗೆದುಕೊಳ್ಳುವ ಅವಶ್ಯಕತೆಯಾದ್ರೂ ನಮಗೇನಿದೆ ಮಾನವ? ನಾವು ಯಾವುದೇ ಲೋಕಕ್ಕೆ ಪ್ರಯಾಣ ಮಾಡಬೇಕಂದರೂ ಸವಾರಿ ಮಾಡೋಕೆ ಅಂತಲೇ ನಮಗೆ ಕಾಡುಕೋಣ ಸದಾ ಸಿದ್ಧವಾಗಿರುತ್ತದೆ. ಓ ಮಗನೇ, ನಿಮಗ್ ವಿಷಯನೇ ಗೊತ್ತಿಲ್ವಾ? ಏನು ವಿಷಯ? ಇನ್ಮೇಲಿಂದ ನಿಮ್ಮ ಕೋಣನ ಬಳಸ ಹಾಗಿಲ್ಲ. ನಾನು ನನ್ನ ವಾಹನವನ್ನು ಬಳಸೋ ಹಾಗಿಲ್ಲವೇ? ಅದೇಕೆ? ಕಾನೂನಿನ ಪ್ರಕಾರ ಪ್ರಾಣಿ ಹಿಂಸೆ ಮಾಡುವುದು ಮಹಾ ಅಪರಾಧ. ಪ್ರಾಣಿ ಹಿಂಸೆ? ಅದು ಹೇಗೆ? ಮತ್ತಿನ್ನೇನ್ ಯಮ ಸಾರ್, ನಿಮ್ಮನ್ನ ಕಣ್ಣಳತೆಯಲ್ಲೇ ನೋಡಿದ್ರೆ 3 ಕ್ವಿಂಟಲ್ ಇದ್ದೀರಾ ಸಾರ್. ಸಾರ್ ಸಾರ್ ಇನ್ನ ನಿಮ್ಮ ಕೋಣನೋ 50 ವರ್ಷ ಆದ್ರೂ FC ಮಾಡಿಸದೆ ಮಾಡೆಲ್ ಎಕ್ಸ್ಪೈರ್ ಆಗಿರೋ ಡಕೋಟಾ ಗಾಡಿ ತರ ಥಂಡ್ ಹೊಡ್ಕೊಂಡು ನಿಂತಿದೆ. ಅದ್ರ ಮೇಲೆ ನೀವು ಸವಾರಿ ಮಾಡಿದ್ರೆ ಅದು ಪ್ರಾಣಿ ಹಿಂಸೆ ತಾನೆ ಸರ್. ಛೇ, ಇದು ನನ್ನ ಮಗ ಇದ್ದ ಹಾಗೆ. ಏನ್ ತರ ಕಾಮಿಡಿ ಮಾಡ್ತೀರಾ ಸರ್? ಜೀವ ಮತ್ತು ಜೀವನನ ಎರಡನ್ನು ತಮಾಷೆಗೆ ತಗೋಬಾರ್ದು. ನಿಮ್ ಓಲ್ಡ್ ಮಾಡೆಲ್ ವೆಹಿಕಲ್ಗೆ ಪರ್ಮನೆಂಟ್ ಆಗಿ ರೆಸ್ಟ್ ಕೊಟ್ಟು ನಮ್ ಸೂಪರ್ ಮಾಡೆಲ್ ಒಂದ್ಸತಿ ಯೂಸ್ ಮಾಡಿ ನೋಡಿ. ಅದೇ ಅಡ್ವಾನ್ಸ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ. ಮುಂಡ ಮೋಚಿತು ನಿನ್ನ ಅಡ್ವಾನ್ಸ್. ಎಲ್ಲಿ ನೋಡಿದರು ವೆಹಿಕಲ್. ಕಾಲೇಜಿನಲ್ಲಿ ಗರ್ಲ್ ಫ್ರೆಂಡ್ ಕೇಳಿದಳು ಅಂತ ಪೆಟ್ರೋಲಿಗೂ ಕಾಸಿಲ್ಲದೆ ಹೋದರೂ ಬೈಕ್ ಅನ್ನು ತೆಗೆದುಕೊಳ್ಳುತ್ತೀರ. ಪ್ರೆಸ್ಟೀಜ್ ಅನ್ನೋ ಹೆಸರಿನಲ್ಲಿ ಒಬ್ಬರಿಗೆ ಅಂತ 6 ಸೀಟರ್ ಕಾರನ್ನು ತೆಗೆದುಕೊಳ್ಳುತ್ತೀರ. ಇಷ್ಟೇ ಆದ್ರೆ ಪರವಾಗಿಲ್ಲ, ಕಂಠ ಪೂರ್ತಿ ಕುಡಿದು ಯದ್ವಾ ತದ್ವಾ ಗಾಡಿ ಓಡಿಸಿ ಅಡ್ವಾನ್ಸ್ ಆಗಿ ಟಿಕೆಟ್ ತಗೊಂಡು ಎಕ್ಸ್ಪ್ರೆಸ್ ರೇಂಜ್ ನಲ್ಲಿ ಓಡೋಡಿ ಬಂದು ಇಲ್ಲೂ ಜಾಮ್ ಮಾಡ್ತೀರ. ಇದೇ ನಿನ್ನ ಅಡ್ವಾನ್ಸ್ ಜನರೇಷನ್ ಇಂದ ಆಗಿರೋ ಲಾಭ. ನೀವು ನನ್ನ ಕಣ್ ತೆರೆಸ್ಬಿಟ್ರಿ ಸರ್. ನನ್ನನ್ನು ಇಲ್ಲೇ ಉಳಿಸ್ಕೊಳ್ಳಿ ಸರ್. ಮತ್ತೆ ಆ ನರ್ಕಕ್ಕೆ ಕಳಿಸ್ಬೇಡಿ ಸರ್. ಪ್ಲೀಸ್ ಸರ್. ಯಮ ಸರ್, ನಿಮ್ಮ ಕಾಲು ಮುಗಿತೀನಿ ಪ್ಲೀಸ್.
ಮಗುವೇ, ಈ ಮಾನವನ ಕೋರಿಕೆಯನ್ನು ಪುರಸ್ಕರಿಸೋಣವೇ? ಮಾನವ ಗ್ರಾಂಟೆಡ್. ಧನ್ಯವಾದ ಅಮ್ಮ, ಧನ್ಯವಾದ. ಪುಟ್ರಾಜು, ಪ್ರಣೀತ್, ಆಹಾ ಏನ್ರಪ್ಪ ಒಂದು ಮಿನಿ ಯಮಲೋಕನೇ ಸೃಷ್ಟಿ ಮಾಡ್ಬಿಟ್ರಿ ಸ್ಟೇಜ್ ಮೇಲೆ ನೀವು. ಎಲ್ಲಿ ಇನ್ನೊಂದ್ಸಲಿ ಮಾತಾಡ್ಸೋದೇನೋ ಒಂದ್ಸಲಿ ಮಾತಾಡಕ್ ಹೇಳು. ಓ ಮಗುವೇ, ಈ ಮಾನವನ ಕೋರಿಕೆಯನ್ನು ಪುರಸ್ಕರಿಸು. ಅಲ್ಲ ನಮ್ಮ ಪುಟ್ರಾಜು, ಹೆಲ್ಮೆಟ್ ಹಾಕೊಂಡು ಹೆಂಗಪ್ಪ ಯಮಲೋಕಕ್ಕೆ ಬಂದೆ ನೀನು? ಹೆಲ್ಮೆಟ್ ಇಲ್ಲ ಅಂದ್ರೆ ಯಮಲೋಕಕ್ಕೆ ಬರ್ಬೋದು, ಹೆಲ್ಮೆಟ್ ಹಾಕೊಂಡು ಹೆಂಗ್ ಮತ್ತೆ ಹೆಂಗ ಯಮಲೋಕಕ್ಕೆ ಬಂದೆ ನೀನು? ಯಮಲೋಕದಲ್ಲಿ ಪೊಲೀಸ್ ಇದ್ರೆ ಅಂತ. ಓ ಸೇಫ್ಟಿಗೆ ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದಾನೆ. ಓಕೆ, ಈ ರೂಲ್ಸ್ ದಾಟೋ ವಿಷಯಗಳನ್ನೆಲ್ಲ ಲಾಯರ್ ಸಾಹೇಬ್ರೇ ಉತ್ತರ ಕೊಡಬೇಕು. ಹೇಳಿ CSP ಸರ್, ಹೇಗಿತ್ತು ಈ ಸ್ಕಿಟ್ಟು ಪರ್ಫಾರ್ಮೆನ್ಸ್? ಇವರು ಸ್ಕಿಟ್ಟು ಚೆನ್ನಾಗಿತ್ತು. ಇಬ್ಬರು ಭಾಳ ಒಳ್ಳೆ ಆರ್ಟಿಸ್ಟು. ಒಬ್ಬರನ್ನು ಮೀರಿಸುವಂಥ ಇನ್ನೊಬ್ಬರು ಆರ್ಟಿಸ್ಟ್ಗಳು. ಒಬ್ಬ ಮನುಷ್ಯ, ಇನ್ನೊಬ್ಬ ಯಮಲೋಕದ ಯಮ. ಎರಡು ಡಿಫ್ರೆಂಟ್ ಪ್ಲೇನ್ಸಲ್ಲಿರೋ ಕ್ಯಾರೆಕ್ಟರ್ಸು. ಇಬ್ಬರು ಎಲ್ಲೂ ತಪ್ಪದೆ ಅವನು ಯಮಧರ್ಮರಾಜನ ಥರಾನೇ ಅದೇ ಮಿಲ್ಯೂನಲ್ಲಿ ಅದೇ ಆಂಬಿಯನ್ಸಲ್ಲಿ ಅದೇ ಅವನು ಇದು ಮಾಡ್ತಾನೆ. ಇವನು ಮನುಷ್ಯನ ಥರವೇ, ಒಬ್ಬ ಸೇಲ್ಸ್ಮನ್ ಯಾವ ಥರ ಮಾಡಬೇಕೋ ಅದೇ ಥರ ಚುರುಕಾಗಿ ಈತ ಮಾಡ್ತಾನೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ ಇಬ್ರು. ವೆರಿ ಗುಡ್. ಈಗ ನಮ್ಮ ಬೇಬಿ ಏನ್ ಹೇಳ್ತಾರೆ ಕೇಳುವ. ಆಶ್ಚರ್ಯ ಏನು ಗೊತ್ತಾ, ಈ ಕಡಿಮೆ ಇರೋ ಟೈಮಲ್ಲಿ ಇಷ್ಟು ಡೈಲಾಗ್ಸ್ ಬೈಹಾಟ್ ಮಾಡಿ ಪರ್ಫೆಕ್ಟ್ ಆಗಿ ಮಾಡಿದಾರಲ್ವಾ. ಹ್ಯಾಟ್ಸ್ ಆಫ್ ಟು ದೀಸ್ ಕಿಡ್ಸ್. ವೆರಿ ಗುಡ್, ವೆರಿ ಗುಡ್. ಆ ಎಮ್ಮೆನ ಒಂದ್ಸತಿ ಮಾತಾಡ್ಸಂತಾಗ ಅದೇ ಲ್ಯಾಂಗ್ವೇಜಲ್ಲಿ, ಅದೇ ಪ್ಯೂರ್ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಅವ್ನು ಮಾತಾಡಿದ್ದಾನಲ್ಲ, ದಟ್ ಶೋಸ್ ಸ್ಮಾರ್ಟ್ನೆಸ್. ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಕಿಬಿರ. ಓಕೆ ಗೆಳೆಯ, ಹೋ ಗೆಳೆಯ, ಏನು ಹೇಳುವೆ ಯಮುಂಡ ಈ ಯಮಲೋಕದ ಒಂದು ಪರ್ಫಾರ್ಮೆನ್ಸ್? ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸು, ಬಹಳ ಖುಷಿ ಆಗೋಯ್ತು. ಎರಡು ಕಾಂಟ್ರಾಸ್ಟ್ಗಳು, ಒಂದು ಲೋಕಲಲ್ಲಿ ಲೋಕಲ್, ಇನ್ನೊಂದು ಕ್ಲಾಸಲ್ಲಿ ಕ್ಲಾಸು. ಡೈಲಾಗ್ ಹೇಳ್ಬೇಕಾರೆ ಪ್ರೆಸ್ಟೀಜ್ ಅನ್ನೋದನ್ನು ಕೂಡ ಇವಾಗ ನಾವು ಮಾತಾಡ್ಬೇಕಾದ್ರೆ ಪ್ರೆಸ್ಟೀಜ್ ಅಂತ ಹೇಳ್ತೀವಿ, ಕರೆಕ್ಟಾಗಿ ಅದನ್ನ ಬ್ರೇಕ್ ಮಾಡ್ತಾನೆ ವರ್ಡ್ ಪ್ರೆಸ್ಟೀಜ್ ಅನ್ನೋ ಒಂದು ಇದರಲ್ಲಿ ಅಂತ. ಆ ಸಣ್ಣ ಪುಟ್ಟ ವಿಚಾರಗಳು ತುಂಬಾ ಇಂಪ್ರೆಸ್ ಮಾಡ್ತು. ಪ್ರಣೀತ್ ಅವರ ಸ್ಟ್ರೆಂತೆ ಅವ್ರು ಈ ತರ ಮಾಡೋ ಕ್ಯಾರೆಕ್ಟರ್ಸ್ ಅಂತ ಕಾಣುತ್ತೆ. ಖಂಡಿತ ಖಂಡಿತ ಯಾವ ಥರ ಗೊತ್ತಿಲ್ಲ. ಫ್ಯಾಂಟಾಸ್ಟಿಕ್, ಬಹಳ ಚೆನ್ನಾಗಿ ಪರ್ಫಾರ್ಮೆನ್ಸ್. ಓಕೆ, ವೆರಿ ಗುಡ್. ಸೊ ಓವರ್ ಆಲ್ ಜಡ್ಜಸ್, ನೀವು ಡಿಸ್ಕಸ್ ಮಾಡ್ರೆ ನಂಗೆ ಒಂಥರ ಭಯ ಆಗುತ್ತೆ. ಹಾಗೆ